ನಮಸ್ಕಾರ ವೀಕ್ಷಕರೇ. ನಾವು ಸತತವಾಗಿ ಕಾರ್ಪೊರೇಟರ್ಗಳಾಯಿತು, ತದನಂತರ ಜನಪ್ರತಿನಿಧಿಗಳಾಯಿತು, ಆನಂತರ ಕಾರ್ಪೊರೇಟರ್ ಲೆವೆಲ್ ಆಯಿತು, ಎಲ್ಲರನ್ನೂ ನಾವು ಮಾತಾಡಿಸ್ತಾ ಬಂದಿದ್ದೀವಿ. ಇವತ್ತಿನ ದಿನ ವಿಶೇಷ ವ್ಯಕ್ತಿಯನ್ನು ನಾವು ಮಾತಾಡಿಸ್ತಾ ಇದ್ದೀವಿ. ಏನಪ್ಪ ವಿಶೇಷ ವ್ಯಕ್ತಿಯ ವಿಶೇಷತೆಗಳಂತಂದ್ರೆ, ಅವರನ್ನ ಎಲ್ಲರೂ ಅವ್ರ ಹೆಸರಿಗಿಂತ ರಾಯಣ್ಣ ಅಂತಾನೆ ಕರೀತಾರೆ. ಹುಬ್ಬಳ್ಳಿ ರಾಯಣ್ಣ ಅಂದ್ರೆ ರಾಯಣ್ಣ ಅಂತ ಕರೆಯೋದ್ರಿಂದ ಅವ್ರಿಗೂ ಖುಷಿ ಮತ್ತು ಕರೆಯುವಂತ ವ್ಯಕ್ತಿಗಳಿಗೂ ಖುಷಿ. ಯಾವ ತರ ಅಭಿಮಾನಿಗಳು ಇವ್ರನ್ನ ರಾಯಣ್ಣ ಅಂತ ಕರೀತಾರಂದ್ರೆ ಬಿಲೀವ್ ಮಾಡಕ್ಕಾಗಲ್ಲ. ನಾವು ಏನು ಕಿತ್ತೂರು ಸಂಸ್ಥಾನದಲ್ಲಿ ಸಂಗೊಳ್ಳಿ ರಾಯಣ್ಣನ ನೋಡ್ತಾ ಇದ್ವಲ್ಲ, ಈಗಿನ ಕಲಿಯುಗದಲ್ಲಿ ಈ ರಾಯಣ್ಣ ಅನ್ನೋ ತರ ಎಲ್ರು ನೋಡ್ತಾ ಇದ್ದಾರೆ. ಆ ತರ ಅವರು ಜನರಿಗಾಯ್ತು, ಎಲ್ರಿಗೂ ಆಯ್ತು, ಆ ತರ ಸೇವೆ ಮಾಡ್ತಾನೆ ಬಂದಿದ್ದಾರೆ. ಅವ್ರನ್ನ ನಾವಿವತ್ತು ವಿಶೇಷವಾಗಿ ಸಂದರ್ಶನ ಮಾಡೋಣ. ಯಾವ ತರ ಅವರು ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರ ಹಿನ್ನೆಲೆ ಏನು, ಈಗ ಏನು ಕಾರ್ಯದಲ್ಲಿ ನಡೀತಾ ಇದೆ, ಇವಾಗ ಪ್ರಮುಖ ಕರೆಂಟ್ ಅಫೇರ್ಸ್ ನಲ್ಲಿ ಏನೇನಿದಾವೆ ಅಂತ ಅವರಿಂದನೇ ವಿಶೇಷವಾಗಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರು. ಅಭಿಮಾನಿಗಳೇ ನಮ್ಮನೆ ದೇವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಸುರೇಶ್ ಕೃಷ್ಣ ಗೋಕಾಕ್. ಸರ್, ಪ್ರಮುಖವಾಗಿ ಕನ್ನಡ ಜನಕ್ಕಾಗಿ, ಕನ್ನಡಕ್ಕಾಗಿ ನಿಮ್ಮ ಪ್ರಮುಖ ಕೊಡುಗೆಗಳೇನು ಸರ್? ಕನ್ನಡಕ್ಕಾಗಿ, ಕನ್ನಡ ಸಲುವಾಗಿ ಹುಟ್ಟಿರೋದು ನಾವು. ಇಲ್ಲಿ ನಾಡು ನುಡಿ ವಿಚಾರ ಬಂದಾಗ ಏನೇ ಇದ್ರೂ ಕೂಡ ಹೋರಾಟಕ್ಕೆ ಆಗಿರ್ಬೋದು, ಕೇಸ್ ಹಾಕಕ್ಕಾಗಿರ್ಬೋದು, ಗಡಿ ವಿಚಾರ ಆಗಿರ್ಬೋದು, ಬಾವುಟದ ವಿಚಾರ ಆಗಿರ್ಬೋದು ಬಂದಾಗ ನಾವು ಯಾವತ್ತೂ ಕೂಡ ಕನ್ನಡ ಪರವಾಗಿ ಇರ್ತೀವಿ, ಕನ್ನಡ ಸಲುವಾಗಿ ಬದುಕ್ತೀವಿ. ಇಂದಿನ ದಿನದಲ್ಲಿ ಸರ ಕನ್ನಡ ಭಾಷೆಗೆ ಎದುರಾಗುವ ಅಪಾಯ ಯಾವುದು ಎಂದು ನೀವು ಭಾವಿಸ್ತೀರಿ? ಇವತ್ತಿನ ಜನತೆ ವ್ಯಾಪಾರಕ್ಕಾಗಿ ಬಳಸುವಂತ ಭಾಷೆಗಳನ್ನ ಜಾಸ್ತಿ ಬಳಕೆ ಮಾಡ್ತಾರೆ, ಕನ್ನಡ ಭಾಷೆಯನ್ನ ಸ್ವಲ್ಪ ದೂರ ಇಡ್ತಾರೆ. ನಾನು ನನ್ನ ಜನಕ್ಕೆ ಕೇಳೋದಷ್ಟೇ, ಫಸ್ಟು ನಮ್ಮ ಕನ್ನಡ 3500 ಇತಿಹಾಸ ಇರುವಂತ ನಮ್ಮ ಭಾಷೆಗೆ ಇವತ್ತು ಹಿಂದೇಟಾಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬರುವಂತ ವ್ಯಕ್ತಿಗಳು ನಮ್ಮ ಕನ್ನಡ ಭಾಷೆನ ದಿವಸಿಸ್ತಾರೆ. ಕನ್ನಡ ಯಾಕೆ ಮಾತಾಡ್ಬೇಕಂತಾರೆ, ಕನ್ನಡವನ್ನು ಯಾಕೆ ಬರಿಬೇಕಂತಾರೆ. ನಮ್ಮ ಸರ್ಕಾರ, ನಮ್ಮ ಆಡಳಿತ ಸರ್ಕಾರ ಯಾವುದೇ ಇದ್ರೂ ಕೂಡ ಕನ್ನಡಕ್ಕೆ 60%, 40% ಬೇರೆ ಭಾಷೆ ಕನ್ನಡಕ್ಕಿಂತ 80% ಕನ್ನಡ ಭಾಷೆನ ಜಾಸ್ತಿ ಬಳಕೆ ಮಾಡ್ರಿ, 20% ನಿಮ್ಮ ಮನೆಯಲ್ಲಿ ಬಳಕೆ ಮಾಡ್ಕೊಂಡಂತ ಏನಾದ್ರೂ ಒಂದು ಕಾನೂನುಬದ್ಧವಾಗಿತ್ತಂದ್ರೆ ಕನ್ನಡ ಇನ್ನೂ ಹೆಚ್ಚು ಬೆಳೀತೆ ಅಂತ ನಾನು ಭಾವಿಸ್ತೇನೆ. ಸರ್, ಹೋರಾಟದ ಮನೋಭಾವನೆ ಮತ್ತು ಹೋರಾಟದ ತ್ಯಾಗಗಳು ಯಾವ ಅಂತ ನೀವು ಭಾವಿಸ್ತೀರಿ? ಸರ್, ಹೋರಾಟ ತ್ಯಾಗ ಅಂತ ಏನಿಲ್ಲ, ಅದಕ್ಕೆ ಸಾಯುವವರೆಗೂ ಹೋರಾಟ, ಕನ್ನಡ ಸಲ ಹೋರಾಟ ಮಾಡೋದೇ ಒಂದು ತ್ಯಾಗ. ಇವತ್ತು ನಾವು ಎಷ್ಟೋ ಜನಗಳು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಎಷ್ಟೋ ವಿಚಾರವಾಗಿ ಬಹಳ ಹಲವಾರು ಸಂಘಟನೆಗಳು ಕನ್ನಡ ಸಲುವಾಗಿ ಪ್ರಾಣವನ್ನು ಬಿಟ್ಟಿದ್ದಾವೆ, ಪ್ರಾಣವನ್ನು ಕೊಟ್ಟಾರ. ಜೈಲು ಊಟ, ಲಾಠಿ ಇಟ್ಟು, ಬುಟ್ಟಿ ಇಟ್ಟು ತಿಂದು ಇವತ್ತು ಕನ್ನಡ ಸಲುವಾಗಿ ನಿಂತಿರುವಂತ ವ್ಯಕ್ತಿಗಳು ಬಹಳ ಇದ್ದಾರೆ. ಅವ್ರದೇ ದೊಡ್ಡ ತ್ಯಾಗಗಳು. ಸುರೇಶ್ ಗೋಕಾಕ್ ಅಂದ್ರೆ 24 ವರ್ಷದಿಂದ ಸತತವಾಗಿ ನೀವು ಕರ್ನಾಟಕ ರಕ್ಷಣೆ ವೇದಿಕೆ ಆಗಿರ್ಬೋದು, ಮತ್ತು ರೈತ ಸಂಘಟನೆ ಆಗಿರ್ಬೋದು, ಮಗದೊಂದು ಮಾಡ್ಕೊಂತ ಬಂದಿದ್ದೀರ. ಇವಾಗ ನೀವು ಸಂಸ್ಥಾಪಕರಾಗಿ ನಿಮ್ಮ ಅನುಭವ ಏನು? ಸಂಸ್ಥಾಪಕ ಅಧ್ಯಕ್ಷ ಅಂತ ನಾನೆಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ. ಯಾಕಂದ್ರೆ ನನಗೆಲ್ಲರೂ ಕರೆಯುವುದೇ ಸಂಗೊಳ್ಳಿ ರಾಯಣ್ಣ ಪ್ರತಿರೂಪ ಅಂತ ಕರೀತಾರೆ. ಆ ಉದ್ದೇಶ ಸಲುವಾಗಿ ನಾನು ಸಂಸ್ಥಾಪಕ ಅಧ್ಯಕ್ಷ ಅಂತ ತಕ್ಷಣ ನನ್ನಲ್ಲಿರುವಂಥ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ನನ್ನ ಸ್ನೇಹಿತರು, ಕ್ರಾಂತಿವೀರ ಸಂಗೊಳ್ಳಿ ನನ್ನ ಸಲುವಾಗಿ ಹಗಲಿರುಳು ದುಡಿಯುವಂಥ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಎಲ್ಲರೂ ದುಡಿದ್ರು ಸಂಸ್ಥಾಪಕರೇ ಹೊರತು ನಾನು ಒಬ್ಬನೇ ಅಲ್ಲ. ಈಗ ಸಂಗೊಳ್ಳಿ ರಾಯಣ್ಣ ಹೇಗೆ ನಿಮಗೆ ಸ್ಫೂರ್ತಿ ಆಗುತ್ತೆ? ಈಗ ಸಂಗೊಳ್ಳಿ ರಾಯಣ್ಣ ವಿಚಾರ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಗಾಂಧೀಜಿ ಅಂದ್ರೆ ಒಬ್ಬರೇ, ನೆಹರು ಅಂದ್ರೆ ಒಬ್ಬರೇ, ಇವತ್ತಿನ ನರೇಂದ್ರ ಮೋದಿ ಒಬ್ಬರೇ. ಆದ್ರೆ ಇಡೀ ದೇಶಕ್ಕೆ ಒಬ್ಬನೇ ಅಣ್ಣ, ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸ್ತೇನೆ. ಈ ಉತ್ತರ ಕರ್ನಾಟಕ ಇತಿಹಾಸದಲ್ಲಿ ಸರ ಅವ್ರ ಪಾತ್ರ ನಿರ್ಲಕ್ಷ್ಯ ಮಾಡ್ಯಾರೇನೋ ಅನಿಸ್ತದ. ಅವ್ರನ್ನ ಜಾತಿಗೆ ಸೀಮಿತ ಮಾಡಿ 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 ಇವತ್ತು ನಿರ್ಲಕ್ಷ್ಯ ಆಗ್ತಾ ಇದೆ. ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಯಾವುದೇ ಜಾತಿಗೆ ಸೀಮಿತ ಇರುವಂತ ವ್ಯಕ್ತಿ ಅಲ್ಲ. ಪ್ರತಿಯೊಬ್ಬ ನಾಡಿನ ಕನ್ನಡಿಗರ ಸ್ವತ್ತು, ಕನ್ನಡದ ಒಂದು ಆಸ್ತಿಯ ಸಂಗೊಳ್ಳಿ ರಾಯಣ್ಣ. ಇಂದಿನ ರಾಜಕೀಯ ನಾಯಕರಲ್ಲಿ ರಾಯಣ್ಣನ ಜೀವನ ಪಾಠ ಮಾಡ್ಬೇಕೇನೋ ಅನಿಸ್ತದ. ಇವತ್ತಿನ ರಾಜಕೀಯ ಭವಿಷ್ಯದಲ್ಲಿ ನಾವೆಲ್ಲ ನೋಡೋದಾದ್ರೆ
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಚಾರ ಬಂದ್ರೆ ವೋಟಿಂಗ್ ಸಲುವಾಗಿ ರಾಯಣ್ಣನ ಉಪಯೋಗ ಮಾಡ್ಕೋತಾರ ಹೊರತು ರಾಯಣ್ಣನ ಇವತ್ತು ಕೂಡ ಈ ದೇಶದಲ್ಲಿ ನಿಲ್ಸಿಲ್ಲ ಯಾರು ಕೂಡ. ಈ ಒಟ್ಟಾರೆ ರಾಯಣ್ಣ ಅಂದ್ರೆ ಏನ್ ಸರ್? ಸರ್, ರಾಯಣ್ಣ ಅಂತಂದ್ರೆ ಇವತ್ತಿನ ಕಿತ್ತೂರು ಸಂಸ್ಥಾನದಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂತ ವ್ಯಕ್ತಿ. ಇವತ್ತು ಬೇರೆ ರಾಜ್ಯದ ಹೋರಾಟಗಾರರ ವಿಚಾರ ಬಂದ್ರೆ ಅವ್ರದೊಂದು ಇತಿಹಾಸನೇ ಬೇರೆ. ನಮ್ಮಲ್ಲಿರುವಂತ ಹೋರಾಟಗಾರರ ಇತಿಹಾಸ ಅಂತಂದ್ರೆ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಅಲ್ಗಲ್ಲಿ ಬೇಡ್ರ ಆಗಿರ್ಬೋದು, ನರಗುಂದ ಬಾಬಾ ಸಾಹೇಬ್ ಆಗಿರ್ಬೋದು, ಬಹಳ ಮಂದಿ ಹೋರಾಟಗಾರರು ಇವತ್ತು ಕಡೆಗಣಿಸ್ತಾ ಇದಾರೆ ಅಂದ್ರೆ ಅವ್ರ ಜಾತಿ ವಿಚಾರದಲ್ಲಿ. ಬೇರೆ ವಿಚಾರ ಬಂತಂದ್ರೆ ಬೇರೆ ರಾಜ್ಯದ ಹೋರಾಟಗಾರರು ಬಂದ್ರೆ ಅವ್ರ ಬಗ್ಗೆ ಬಹಳ ಪ್ರೀತಿ ಒಲವು ತೋರಿಸುವಂತ ಜನಗಳು ನಮ್ಮವ್ರದೇ ಆದಂತ ಹೋರಾಟಗಾರರ ಬಗ್ಗೆ ಒಲವು ತೋರಿಸ್ರಿ ಅಂದ್ರೆ ಹಿಂದೇಟು ಹಾಕುವಂತ ದಿನಗಳ ನಾವು ಕಾಣ್ತಾ ಇದ್ವಿ. ಈಗ ರಾಯಣ್ಣನ ನೀವು ಹೋರಾಟ ಸತತವಾಗಿ 2015-16ರಿಂದ ಶುರು ಮಾಡಿ ಸತತವಾಗಿ ರಾಯಣ್ಣನ ಪರವಾಗಿ ನೀವು ಹೋರಾಟನೂ ಮಾಡಿರಿ. ಹೊಳ್ಳಿ ಅದಕ್ಕೇನು ಜನರಲ್ಲಿ ಒಂದು ಏನು ನೀವು ಭಾವನೆ ಮೂಡಿಸ್ಬೇಕಿತ್ತಲ್ಲ ಅದನ್ನು ಮೂಡಿಸಿರಿ. ನೀವು ಅದೇ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡನ ನೋಡೋದಾದ್ರೆ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಕುರಿತು ನೀವೇನ್ ಮಾತಾಡ್ತೀರಿ ಸರ್? ಅಭಿವೃದ್ಧಿ ಕುರಿತು ಅಂತಂದ್ರೆ ಇವತ್ತಿರುವಂತ ನಾಯಕರು ನಮ್ಮ ಯುವ ಪೀಳಿಗೆ ಆಗಿರ್ಬೋದು, ನಮ್ಮ ಜನಗಳಾಗಿರ್ಬೋದು, ರಾಜಕಾರಣಿಗಳು ಹಿಂದ್ ಬೆನ್ನತ್ತೋದಕ್ಕಿಂತ ನಮ್ಮ ಹುಬ್ಬಳ್ಳಿಯೊಳಗೆ ಇವತ್ತು ರೋಡ್ ಆಗಿರ್ಬೋದು, IT-BT ಆಗಿರ್ಬೋದು, ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಬೆಂಗಳೂರು ರಾಜ್ಯ ಬಿಟ್ರೆ ಧಾರವಾಡ ಜಿಲ್ಲಾನೇ ದೊಡ್ಡ ಸಿಟಿ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಾಗ ನಮ್ಮವ್ರಿಗೆ ಕೆಲಸ ಇಲ್ಲ, ನಮ್ಮವ್ರ ಕಡೆಗಣಿಸ್ತಾರ. ಬೇರೆ ಬೇರೆ ರಾಜ್ಯದವ್ರು ಕರ್ಕೊಂಡ್ಬಂದು ಇವತ್ತು ಕೆಲಸ ಕೊಡುವಂತ ದಿನಗಳು ಅದಾವ. ಹಾಗೆ ಯುವಕರು ಸ್ವಲ್ಪ ಬದಲಾವಣೆಯಾಗಿ ನಮಗ್ ಯಾಕೆ ಕೆಲಸ ಇಲ್ಲ ಅಂತ ಕೇಳುವ ಬಂದಾಗ ಅಭಿವೃದ್ಧಿ ಸ್ಟಾರ್ಟ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಈಗ ಅಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರ ತೃಪ್ತಿಯಾಗಿದೆಯಾ ಸರ್ ನಿಮ್ಗೆ? ಸರ್ಕಾರದ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತೃಪ್ತಿ ಅಂತೂ ಯಾರಿಗೂ ಆಗಿಲ್ಲ. ಇವತ್ತು ತೃಪ್ತಿ ಪಡ್ಬೇಕಂತಂದ್ರೆ ಕೆಲಸ ಇಲ್ಲ, ಯುವ ಪೀಳಿಗೆಗೆ ಕೆಲಸ ಇಲ್ಲ, ಅವ್ರಿಗೆ ನೌಕರಿ ಸಿಗುದಂತಂದ್ರೆ ದೊಡ್ಡ ವಿಷಯ ಆಗ್ಬಿಟ್ಟೈತೆ. ಹಾಗಾಗಿ ನೌಕರಿ ಯಾವಾಗ ಯುವ ಪೀಳಿಗೆ ಕೊಡ್ತಾರೆ ಅವಾಗ ಅಭಿವೃದ್ಧಿ ಅನ್ಕೋತೀನಿ. ಮತ್ತೆ ಇವತ್ತು ನಾಡು ನುಡಿ ವಿಚಾರ ಆಗಿರ್ಬೋದು, ನೀರಿನ ವಿಚಾರ ಆಗಿರ್ಬೋದು, ಯಾವಾಗ ಅಭಿವೃದ್ಧಿ ಆಗುತ್ತೋ ಅವತ್ತು ಅಭಿವೃದ್ಧಿ ಸರ್ಕಾರ ಮಾಡಿದ್ ಅನ್ಕೋತೀನಿ ನಾನು. ಈ ಸ್ಮಾರ್ಟ್ ಸಿಟಿ ಯೋಜನೆ ನಿಜವಾಗಿಯೂ ಹುಬ್ಳಿ ಧಾರವಾಡಕ್ಕೆ ವರಾನೋ ಅಥವಾ ಶಾಪನೋ? ಸ್ಮಾರ್ಟ್ ಸಿಟಿ ಇನ್ನೂ ಆಗೋದ್ರೊಳಗೆ ನಮ್ಮ ಜನಗಳು ಎಷ್ಟು ದವಾಖಾನೆಗೆ ಹೋಗ್ತಾರೋ, ಎಷ್ಟು ಪೇಷಂಟ್ಗಳು ಆಗ್ತಾರೋ, ಎಷ್ಟು ಅವರ ದೇಹದಲ್ಲಿ ರೋಗಗಳು ಬರ್ತಾವ ಅನ್ನೋದು ಗೊತ್ತಿಲ್ಲ. ಸ್ಮಾರ್ಟ್ ಸಿಟಿ ಆದಾಗ ಈ ರೋಗ ಬರ್ತಂತ ಜನಗಳು ಇರ್ತಾರ ಅನ್ನೋದು ಗೊತ್ತಿಲ್ಲ. ಈ ಪಾಲಿಕೆ ಯೋಜನೆಗಳು ಏನೇನ್ ಇರ್ತಾವಲ್ರಿ ಅವೆಲ್ಲ ಜನರಿಗೆ ತಲುಪ್ತಾ ಇದೆಯಾ ಸರ್? ಜನಗಳಿಗೆ ಪಾಲಿಕೆಯೊಳಗೆ ಏನೇನು ಕೆಲಸ ಬರುತ್ತೆ, ನಮ್ಮ ಪಾಲಿಕೆ ಮಹಾನಗರ ಪಾಲಿಕೆ ಇದೆ ಅಲ್ಲ, ಅಲ್ಲಿರುವಂತ ಬೆಳಿಗ್ಗೆ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛ ಕೆಲಸ ಮಾಡೋದು ಬಿಟ್ರೆ, ಅವರಷ್ಟು ನೀಟ್ ಕೆಲಸ ಮಾಡೋದು ಬಿಟ್ರೆ ಮತ್ತೆ ಯಾರು ಕೂಡ ಅಧಿಕಾರಿಗಳು ಮಾಡೋದಿಲ್ಲ ಅಂತ ಅನ್ಕೋತೀನಿ. ಈ ಪಾಲಿಕೆ ಏನು ಹುಬ್ಳಿ ಧಾರವಾಡ ಅಭಿವೃದ್ಧಿ ಹೇಗಿರ್ಬೇಕಂತ ನೀವು ಬಯಸ್ತೀರಿ ಸರ್? ಈಗ ನಮ್ಮ ಪಾಟೀಲ್ ಪುಟ್ಟಪ್ಪ ಅವರು ಅವ್ರದ್ದೊಂದು ಆಲೋಚನೆ ಹುಬ್ಳಿ ಧಾರವಾಡ ಹಿಂಗೆ ಇರ್ಬೇಕಂತ ಒಂದು ಆಲೋಚನೆ ಇತ್ತು, ಅವ್ರ ಕನಸಿತ್ತು. ಅವ್ರದ್ದು ಎಷ್ಟೋ ಬುಕ್ಗಳು ಇದ್ದಾವೆ, ಅವ್ರದ್ದು ಎಷ್ಟೋ ಒಂದು ಲೇಖನಗಳಿದ್ದಾವೆ. ಅದನ್ನ ನೋಡಿ ಅಭಿವೃದ್ಧಿ ಮಾಡ್ರಿ ಅಂತ ನಾನು ಪಾಲಿಕೆ ಸದಸ್ಯರಿಗೆ, ಪಾಲಿಕೆಯ ಅಧಿಕಾರಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಈ ಕನ್ನಡ ಭಾಷೆ ನೆಲ ಜಲಕ್ಕೆ ಹೋರಾಟಕ್ಕೆ ಮಾತ್ರ ನೀವು ಸೀಮಿತವಾಗಿರ್ತಾರೋ ಅಥವಾ ರಾಜಕೀಯಕ್ಕೆ ಬರುವ ಏನಾದರೂ ಬಯಸ್ತೀರೋ? ಈ ನಾಡು ವಿಚಾರಕ್ಕೆ ನಮ್ಮ ಕನ್ನಡದ ಒಂದು ಬಾವುಟವನ್ನ ಬೇರೆ ಬೇರೆ ರಾಜ್ಯದಲ್ಲಿ ಆರಿಸಬೇಕಂದ್ರೆ ಯುವ ಪೀಳಿಗೆ ನನ್ನ ಹಿಡ್ಕೊಂಡು ಯುವ ಪೀಳಿಗೆ ರಾಜಕಾರಣಕ್ಕೆ ಬರಬೇಕು. ನನ್ನ ಏನಾದರೂ ರಾಜಕಾರಣಕ್ಕೆ ಅವಶ್ಯಕತೆ ಇದ್ರೆ ಅವಶ್ಯಕತೆಯಾಗಿ ಬರ್ತೀನಿ, ಬಂದು ನಾನು ರಾಜಕಾರಣದಲ್ಲಿ ನನ್ನ ಜನಸೇವೆ ಅಂತೂ ನಿಷ್ಠೆಯಾಗಿ ಮಾಡ್ತೀನಿ. ಈಗ ನೀವು ರಾಜಕೀಯಕ್ಕೆ ಬಂದ ಜನಸೇವೆ ಮಾಡ್ತೀರಿ, ಜನಕ್ಕಾಗಿ ನೀವು ಮುಡುಪಾಗಿಡ್ತೀರಿ ಅಂತ ಹೇಳತ್ತೀರಿ. ರಾಜಕೀಯಕ್ಕೆ ಬಂದ್ರ ಯಾವ ಪಕ್ಷಕ್ಕೆ ನೀವು ಸೇರ್ತೀರಿ? ನನ್ನೊಂದಿಷ್ಟು ಸ್ನೇಹ ಬಳಗ ಇದೆ, ನನ್ನದಂತ ಹಣ್ಣುಗಳಿದ್ದಾರೆ. ನನ್ನ ಸ್ನೇಹಿತರು ಹಣ್ಣುಗಳು ಚರ್ಚೆ ಮಾಡಿ ಅವ್ರು ಯಾವ್ದೋ ಪಕ್ಷಕ್ಕೆ ಹೋಗಂತಾರೆ, ನೀನು ಇಂಥದ್ದು ಮಾಡಂತಾರೆ, ನಾನು ಆ ಪಕ್ಷಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಈ ರಾಜಕೀಯ ಜೀವನದಲ್ಲಿ ನಿಮಗೆ ಅವಕಾಶ ಸಿಕ್ತಂದ್ರ ನಿಮಗೆ ಯಾವುದು ನಿಮಗೆ ಐಡಿಯಾಲಜಿ ಆಗಲಿ ನಿಮ್ಗೊಂದು ಇದನ್ನ ಸೇರ್ತದೆ, ಆ ರಾಜಕೀಯ ಪಕ್ಷಕ್ಕೆ ಸೇರ್ತೇನೆ ಅಂತ ಹೇಳ್ತೀರಿ. ನೀವು ಆ ಪಕ್ಷನ ಸೇರ್ಲಾರ್ದ ಅಥವಾ ನೀವೇನಾದ್ರೂ ತೆರೆ ಹಿಂದೆ ಇರ್ತೀರೋ? ಇಲ್ಲ, ತೆರೆ ಹಿಂದೆ ಇವತ್ತ ಹೋರಾಟಗಾರರ ತೆರೆ ಹಿಂದಿದ್ರೆ ಯಾರು ಕೂಡ ಬೆಂಬಲಿಸೋದಿಲ್ಲ, ನಮ್ಮನ್ನು ಕೀಳಾಗಿ ನೋಡ್ತಾರೆ.
ಬೇರೆ ಬೇರೆ ವಿಚಾರವಂತರ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ರಾಜಕಾರಣ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ರಾಜಕಾರಣಕ್ಕೆ ಬರಬೇಕಾಗಿತ್ತಂದ್ರೆ ನನ್ನ ಹಣೆ ಬರದಾಗಿತ್ತು. ನನ್ನ ಜನಗಳು ನನ್ನ ಅಣ್ಣ ತಮ್ಮಂದಿರು ಹೊರ ಬಂದು ಕೆಲಸ ಮಾಡಂತ ಏನಾದ್ರು ಅವರು ಸಲಹೆ ಕೊಟ್ರೆ ನಾ ಕೆಲಸ ಮಾಡ್ಲಿಕ್ಕೆ ರೆಡಿ. ಈಗ ರಾಜಕೀಯವಾಗಿ ನೀವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಂದ್ರ ರಾಜ್ಯದಲ್ಲಿ ಅಥವಾ ಸ್ಥಳೀಯವಾಗಿ ಮೊದಲ ಪ್ರಮುಖವಾಗಿ ಬದಲಾವಣೆ ತರುವಂತ ಯಾವ್ದು? ಈಗ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು, ಸರಿಯಾದ ಗಟ್ರ ಇಲ್ಲ, ಸರಿಯಾದ ರೋಡ್ ಇಲ್ಲ, ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ. ಇವತ್ತು ನಾವು ಕೂಡ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ OTP GTP ಬಂದು ಏನ್ ಬರುತ್ತೆ, ನಿಮ್ದು ಆಧಾರ್ ಕಾರ್ಡ್ ಸರಿಯಾಗಿಲ್ಲ, ವೋಟಿಂಗ್ ಕಾರ್ಡ್ ಸರಿಯಾಗಿಲ್ಲ, ಅದನ್ನ ಮೇಲೆ ಮಾಡಿಸ್ಕೋರಿ. ನಾವು ಇವತ್ತು ಎಷ್ಟೆಲ್ಲ ಟೆಕ್ನಾಲಜಿ ಒಳಗಿದ್ರು ಕೂಡ ಇನ್ನು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡಿಗೆ ನಾವು ಪಾಳಿ ಹಚ್ಚಿ ಪರಿಸ್ಥಿತಿ ಐತಂದ್ರೆ ಅದ್ರ ಮೇಲೆ ತೊಲಗಾಗ್ತೀನಿ ನಾನು. ನಿಮ್ಮ ರಾಜಕೀಯದಲ್ಲಿ ಬಂದ್ರ ನಿಮ್ಮ ರಾಜಕೀಯ ಗುರು ಯಾರು? ನನ್ನ ಇವತ್ತಿನ ರಾಜಕೀಯ ಗುರು ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು. ಅವರ ಒಂದು ಕೆಲಸದಲ್ಲಿ ಕೂಡ ನಾವು ಭಾಗಿಯಾಗಿರ್ತೀವಿ. ಅವ್ರು ನನ್ನ ಬಹಳ ಪ್ರೀತಿಯಿಂದ ನೋಡ್ಕೋತಾರ, ಬಹಳ ಪ್ರೀತಿಯಿಂದನೂ ಕರೀತಾರ. ಅವ್ರದ್ದೇನೇ ಇದ್ರು ಕೂಡ ಅವ್ರ ಸಲುವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಈಗ ನೀವು ಹೇಳಿದ್ರಿ ರಾಜಕೀಯದ ಗುರು ನಿಮ್ಮ ಬಸವರಾಜ ಬೊಮ್ಮಾಯಿ ಸರ್ ಅಂತ ಹೇಳಿ. ಈಗ ಇದೇ ತರ ನೀವು ರಾಜಕೀಯವಾಗಿ ಸಕ್ರಿಯವಾಗಿ ಬಂದ್ರ ನಿಮ್ಮ ಶತ್ರುಗಳು ಯಾರಾಗಬಹುದು? ರಾಜಕಾರಣದಾಗ ಯಾರು ಶತ್ರುರು ಅಲ್ಲ, ಯಾರು ಮಿತ್ರರು ಅಲ್ಲ, ಎಲ್ಲರೂ ನಮ್ಮವರೇ. ಪ್ರೀತಿ ಸಿಕ್ಕಾಗ ನಾವು ಅವ್ರ ಜೋಡಿ ಇದ್ದಾಗ, ಅವ್ರ ನಮ್ಮ ಜೋಡಿ ಇದ್ದಾಗ ಯಾರು ಕೂಡ ಶತ್ರು ಆಗಕ್ಕೆ ಸಾಧ್ಯನೇ ಇಲ್ಲ. ಮಾತಾಡುವುದನ್ನೇ ಶತ್ರುಗಳಾಗ್ಬೋದು, ಆದ್ರೆ ವೈಯಕ್ತಿಕವಾಗಿ ಎಲ್ಲರೂ ನಾವು ಸ್ನೇಹಿತರು, ಅಣ್ಣ ತಮ್ಮದರಾಗಿ ಇರ್ತೀವಿ. ಈ ಯುವ ಪೀಳಿಗೆ ಈಗ ರಾಜಕೀಯದಲ್ಲಿ ಬರ್ತಾರಂತಂದ್ರ ನಿಮ್ಮದೇ ಆದಂತ ಒಂದು ಅಭಿಮಾನಿ ಬಳಗ ಐತಿ. ಆ ಅಭಿಮಾನಿ ಬಳಗದಲ್ಲಿ ಹೈಯೆಸ್ಟ್ ನಿಮಗೆ 90% ಮೇಲ್ಪಟ್ಟು ಯುವಕರದರ. ಈ ಯುವ ಪೀಳಿಗೆ ಪ್ರಸ್ತುತವಾಗಿ ಈ ಯುವ ಪೀಳಿಗೆ ಕುರಿತು ನಿಮ್ಮ ಅಭಿಪ್ರಾಯ ಏನು? ನಮ್ಮ ಇವತ್ತಿನ ಯುವ ಪೀಳಿಗೆ ಈ ಮೊಬೈಲ್ ಒಳಗೆ ರೀಲ್ಸ್ ಮಾಡೋದಾಗಿರ್ಬೋದು, ಟಿಕ್ಟಾಕ್ ಮಾಡೋಗಿರ್ಬೋದು, ಅದರ ಆಲೋಚನೆ ಜೊತೆನೇ ಜಾಸ್ತಿ ಇದ್ದಾರೆ. ನಾನು ನನ್ನ ಯುವಕರಿಗೆ ಕೇಳ್ಕೊಳ್ಳೋದಿಷ್ಟ, ಮೊದಲು ನಮ್ಮ ದೇಶ, ನಮ್ಮ ಭಾಷೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಎಲ್ಲೇ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಎಲ್ಲಿ ವಿರೋಧಿಗಳಿದ್ದಾರೆ ಅವ್ರ ಬಗ್ಗೆ ಪ್ರತಿಭಟಿಸುವ ಮೂಲಕ, ಅವ್ರ ಬಗ್ಗೆ ವಿಚಾರ ಮಾಡೋ ಮೂಲಕ ನೀವೇನಾದ್ರೂ ಓದೋದನ್ನ ಬರೆಯೋದನ್ನ ಮಾಡಿದ್ರೆ ನಮ್ಮ ದೇಶದಲ್ಲಿ ಯಾರು ಕೂಡ ಮತ್ತೊಬ್ರು ಬಂದ ನುಸುಳಿ ನಮ್ಮ ದೇಶವನ್ನು ಹೊಡೆಯುವಂತ ಕೆಲಸ ಆಗೋದಿಲ್ಲ. ನಮ್ಮ ರಾಜ್ಯಕ್ಕೆ ಬಂದು ಯಾರು ಕೂಡ ವಿರೋಧ ಮಾಡೋಕ್ ಆಗೋದಿಲ್ಲ. ಯುವಕರು ಎಚ್ಚೆತ್ತುಕೊಳ್ಬೇಕಂತ ನಾನು ಯುವಕರು ಕೇಳ್ಕೊತೀನಿ. ಈ ಹುಬ್ಬಳ್ಳಿ ನಶೆಯಲ್ಲಿದೆಯೋ ಅಥವಾ ಅಧಿಕಾರಿಗಳು ನಶೆಯಲ್ಲಿದ್ದಾರೋ? ಇವತ್ತು ಹುಬ್ಬಳ್ಳಿ ಇವತ್ತು ಗಾಂಜಾ ವಿಚಾರಕ್ಕಾಗಿರ್ಬೋದು, ಕುಡಿತ ವಿಚಾರ ಆಗಿರ್ಬೋದು, ಮೊದಲು ನಾವು ನಮ್ಮವರು ಬದಲಾಗಬೇಕು. ಸರ್ಕಾರ ಆಗಿರ್ಬೋದು, ನನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವತ್ತು ಕೂಡ ಇವತ್ತು ಎಲ್ಲ ನಿಷೇಧ ಇದ್ದಂತ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿ ದಂಡ ಹಾಕಿ ಕಳಿಸುವಂತದಕ್ಕಿಂತ ಅವ್ರಿಗೆ ತಕ್ಷಣ ಅಂದ್ರೆ ಒಂದು ಶಿಕ್ಷೆ ಕೊಡುವ ಮೂಲಕ ಅವ್ರನ್ನ ಏನಾದ್ರು ಬದಲಾವಣೆ ಮಾಡಿದ್ರೆ ಹುಬ್ಬಳ್ಳಿ ಜನತೆ ನಶೆಯಿಂದ ಬದಲಾಗಬಹುದು ಅಂತ ನನ್ನ ಅನಿಸಿಕೆ. ಈ ಗಾಂಜಾ ವಿಚಾರವಾಗಿ ಸರ್ಕಾರಗಳಾಗ್ಲಿ ಇಲಾಖೆಗಳಾಗ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ತರ ಅವೇರ್ನೆಸ್ ಕ್ಯಾಂಪ್ಗಳನ್ನ ಮಾಡಾಕತ್ತಾವ. ಎಲ್ಲಾ ಮಾಡಿದ್ರು ಹೈಯೆಸ್ಟ್ ಯುವಕರ ಅದಕ್ಕೆ ಹೊಂಟಾವ. ಯುವಕರು ಗಾಂಜಾ ಸೇವಿಸಕ ಪ್ರಮುಖ ಕಾರಣ ಯಾವ? ಅವ್ರದೇ ಆದಂತ ಮನಸ್ಥಿತಿ, ಅವರು ವಿಚಾರಗಳು. ನಾವು ಇವತ್ತು ಒಳ್ಳೇದ ಉಂಡ್ರೆ ಒಳ್ಳೇದಾಗ್ತೇವೆ, ಅಂದ್ರೆ ದೇಹ ಗಟ್ಟಿರ್ತೈತಿ, ಆರಾಮ್ ಇರ್ತೈತಿ. ಶಾರುಖ್ ಖಾನ್ ಆಗಿರ್ಬೋದು, ವಿಮುಲ ಅಡ್ವರ್ಟೈಸ್ ಮಾಡುವಂತ ಪ್ರತಿಯೊಬ್ಬರು ಕೂಡ ಅವರು ತಿಂತಾರ ಅಂತೇಳಿ ಅಡ್ವರ್ಟೈಸ್ ಮಾಡ್ತಾರ. ಆದ್ರೆ ಅವ್ರ ದೇಹಗಳು ನೋಡಿದ್ರ ಬಹಳ ಬಲಿಷ್ಠ ಆಗಿರ್ತೈತಿ, 6 ಪ್ಯಾಕ್ ಇರ್ತೈತಿ, ಆರಾಮ್ ಇರ್ತಾರ. ನಾವು ತಿಂದು ಕೂಡ ನಾವ್ ಹಿಂಗ್ಯಾಕದೇವ್ ಅನ್ನೋದು ಅವ್ರು ಒಂದ್ಸಲ ನೋಡ್ಕೊಂಡ್ಬಿಟ್ರ, ಒಂದ್ಸಲ ಅವ್ರು ಅದನ್ನ ವಿಚಾರ ಮಾಡ್ಬಿಟ್ರ ಅದನ್ನ ಅವ್ರಿಗೆ ಅರ್ಥ ಆಗ್ತೈತಿ, ಅದ್ರೊಳಗೆ ಏನೈತೆ ಅನ್ನೋದು ಅರ್ಥ ಆಗ್ತೈತಿ. ಅಂದ್ರೆ ಈಗ ಗಾಂಜಾದಿಂದ ಯುವಕರು ಯಾವ ತರ ಕುಗ್ಗಿಸ್ಕೊಂಡ್ರಲ್ಲ, ಈ ಯುವ ಶಕ್ತಿ ಕುಗ್ಗಿಸಕ ಯಾವ ಶಕ್ತಿ ಮುಂದಾಗತ್ತೈತೆ? ನಾನು ನನ್ನ ಯುವಕರಿಗೆ ಕೇಳ್ಕೊಳ್ಳೋದಿಷ್ಟ, ದಯಮಾಡಿ ಗಾಂಜಾ ನಶೆ ಬಿಟ್ಟು, ನಿಮ್ಮನ್ನ ಯಾರು ಕೂಡ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ, ನಿಮಗೆ ನೀವೇ ಬದಲಾವಣೆ ಆಗ್ಬೇಕು. ನೀವು ಏನಾದ್ರೂ ಸಿಕ್ಕಾಗ ಡಿಪಾರ್ಟ್ಮೆಂಟ್ ಸಿಕ್ಕಾಗ ಕೇಸ್ ಹಾಕ್ಬೋದು, ನಿಮ್ಮ ಮೇಲೆ ಒಂದ್ ದಿವಸ ಒಳಗಿಡ್ಬೋದು, ಒಂದ್ ದಿವಸ ಹೊರಗಿರ್ಬೋದು. ಆದ್ರೆ ಈ ಕೆಟ್ಟ ಚಟದಿಂದ ದಯಮಾಡಿ ಮುಕ್ತರಾಗಿ ಗಾಂಜಾ ನಶೆ ಬಿಟ್ಟು ಒಳ್ಳೆ ವಿಚಾರವನ್ನ, ಒಳ್ಳೆ ಮನಸ್ಥಿತಿಯನ್ನ ಬೆಳೆಸ್ಕೊಂಡು ನಿಮ್ಮ ಕುಟುಂಬವನ್ನ ಗಟ್ಟಿಯಾಗಿ ಮಾಡ್ಕೊಡ್ರಿ ಅಂತ ನಾನು ಯುವಕರಿಗೆ ಕೇಳ್ಕೊತೀನಿ. ಇದೆಲ್ಲ ಸಾರಾಂಶ ನೋಡ್ತಾ ನೋಡ್ತಾ ಹೋದ್ರ ಯುವಕರು ನಶೆಯಿಂದ ಬಿಡ್ಬೇಕಂತ ಹೇಳ್ತೀರಿ. ತದನಂತರ ಇನ್ನೊಂದು ಜನರ ಮನಸ್ಸೊಳಗೈತಿ, ಸುರೇಶ್ ಗೋಕಾಕ್ ಅಂದ್ರೆ ಪ್ರೀತಿನ ಅಥವಾ ಭಯಾನ? ನೋಡ್ರಿ, ನಾನು ಇವತ್ತು ನನ್ನ
ಭಯ ಅಂತ ನಾ ಯಾರಿಗೂ ಪಡಿಸೋದಿಲ್ಲ, ಭಯ ಪಡಿಸುವಂತ ಶಕ್ತಿ ನಮ್ಮ ಕಡೆಗಿಲ್ಲ. ನಾವೆಲ್ಲರನ್ನೂ ಪ್ರೀತಿಸ್ತೀವಿ. ಕೆಲವೊಂದ್ಸಲ ನಮ್ಮಿಂದ ತಪ್ಪಾಗಿರ್ತೈತಿ, ಕೆಲವೊಂದು ಅವ್ರ ಸಹ ತಪ್ಪಾಗಿರ್ತೈತಿ. ನಾನು ತಪ್ಪಾದಾಗ ನಾನು ಹೋಗಿ ಸಮ ಕೇಳ್ಬಿಡ್ತೀನಿ, ಅವ್ರಿಗೆ ಸೊರನಿ ಕೇಳ್ತೀನಿ. ಯಾಕಂದ್ರ ಇವತ್ತು ಹುಟ್ಟೇವಿ, ನಾಳೆ ಇರ್ತೇವಲ್ಲ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಇರ್ತೇವಲ್ಲ ಗೊತ್ತಿಲ್ಲ. ಇರೋಟ್ ದಿವಸ ಎಲ್ಲಾರ ನೋಡಿ ಪ್ರೀತಿ ಪ್ರೇಮ ಅನುಬಂಧದಿಂದ ಇರೋದು ಬಹಳ ಉತ್ತಮ. ಇವತ್ತು ಎಷ್ಟೋ ಸಮಾಜದವ್ರನ್ನೆಲ್ಲ ಕೂಡಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ಸಮಾಜದವ್ರು ಸೇರಿ ಬದುಕ್ತೀವಿ, ಒಂದು ಏರಿಯಾದಾಗಿರ್ತೀವಿ. ಅಣ್ಣತಮ್ಮರಂತ ಇದ್ ಬಿಟ್ರೆ ಅಣ್ಣತಮ್ಮರಾಗ ಉಳಿದ್ ಬಿಡ್ತೀವಿ. ಅಣ್ಣತಮ್ಮರಾಗ ಉಳಿಲಿಲ್ಲ ಅಂದ್ರೆ ದೇಶ ಬೆಳಿತೈತಿ. ಈ ನೀವು ಸುರೇಶ್ ಗೋಕಾಕ್ ಅಂದ್ರೆ ಒಂದು ಪ್ರೀತಿ ಅಂತ ಹೇಳಿ ನೀವು ಒಂದು ಸಂದೇಶ ಕೊಟ್ರಿ. ಇದೇ ತರ 21ನೇ ಶತಮಾನದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಗೊಂಡು ದೇಶದ ಸಂಬಂಧ ಎಲ್ಲ ಸೇವೆ ಮಾಡಿ, ಡಿಗ್ರಿಗಳು ತಗೊಂಡು, ತ್ಯಾಗ ಸಮರ್ಪಣೆ ಮಾಡಿ ಸಂವಿಧಾನ ಅಂತಂದ್ರು. ಸಂವಿಧಾನ ತಂದ ಮ್ಯಾಗ ಅಂಬೇಡ್ಕರ್ ಒಂದು ಶಕ್ತಿಯ ಅಥವಾ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ? ಅಂಬೇಡ್ಕರ್ ಅಂತಂದ್ರೆ ಇವತ್ತಿನ ಜನಗಳಿಗೆ ಇವತ್ತು ಸೂರ್ಯನ ಬೆಳಕು ಎಷ್ಟು ಸತ್ಯನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದು ಅಷ್ಟೇ ಸತ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ವಿಚಾರವನ್ನು ಮಾಡ್ಬೇಕಾಗತ್ತೆ, ಅವ್ರ ಬಗ್ಗೆ ಹೇಳ್ಬೇಕು ವಿಚಾರ ಮಾಡಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಕೊಟ್ಟಿರುವಂತ ಸಂವಿಧಾನ ಆಗಿರ್ಬೋದು, ಅವರ ವಿಚಾರಗಳಾಗಿರ್ಬೋದು, ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಇವತ್ತು ನ್ಯಾಯ ಸಿಗಬೇಕು, ನ್ಯಾಯದಿಂದ ಬದುಕಬೇಕು, ಅವನಿಗೂ ಕೂಡ ಬೆಲೆ ಸಿಗಬೇಕಂತ ಬರೆದು ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಮಂದಿ ಪೋಸ್ಟ್ಗಳು ನೋಡ್ತಿರ್ತೇವೆ, ಕಮಿಟಿ ನೋಡ್ತಿರ್ತೇವೆ, ಏನೇನೋ ಮಾತಾಡ್ತಿರ್ತಾರ. ಆದ್ರೆ ಅವ್ರಿಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ನೀವು ಬೆಳಕು ನೋಡೋ ಸೂರ್ಯ ಬಿಟ್ರೆ ಬೇರೆ ಏನೂ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ತಿತ್ವ, ಅವ್ರ ಸಂವಿಧಾನ ಎಲ್ಲರಿಗೂ ಅರ್ಥ ಆಗುತ್ತೆ. ಕೆಲವು ಜನ ಅಂಬೇಡ್ಕರ್ನ ದ್ವೇಷಿಸ್ತಾರೆ, ಯಾಕೆ? ಈಗ ಬ್ರಿಟಿಷರ ಕಾಲದಲ್ಲಿ ಬಹಳ ಜನಕ್ಕೆ ಇಂಗ್ಲಿಷ್ ಬರ್ತಿದ್ದಿಲ್ಲ, ಇಂಗ್ಲಿಷ್ ಗಂಧಗಳೇನು ಗೊತ್ತಿದ್ದಿಲ್ಲ. ಇಂಗ್ಲಿಷ್ ಬಂದವ್ರನ್ನ ಅವ್ರ ಕೈಗೊಂಬೆಯಾಗಿ ಇಟ್ಕೋತಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಂಗ್ಲಿಷ್ ಅಲ್ಲ, ಅದ್ರ ಅಪ್ಪನಂತ ಭಾಷೆನೂ ಬರ್ತಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾಲಿಗೆ ಅವ್ರ ವಿಚಾರಕ್ಕೆ ಹೋಗ್ಲಿಲ್ಲ. ಅವ್ರ ಹೃದಯ ಮಿಡಿದು ಒಂದೇ, ನಾನು ಇಂಗ್ಲಿಷ್ ಕಲೀಲಿ, ಬೇರೆ ಭಾಷೆ ಕಲೀಲಿ, ಇನ್ನು ಕಲೀಲಿ ಕೂಡ ನಾನು ಕಟ್ಟಕಡೆ ವ್ಯಕ್ತಿ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರನ್ನ ನಾನು ಒಂದು ಬದಲಾವಣೆ ತರಬೇಕಂತೇಳಿ ವಿಚಾರ ಮಾಡಿದ್ರೆ ಅವ್ರ ಇವತ್ತು ನೋಡ್ರಿ ಸಂವಿಧಾನ ಅಂದ ತಕ್ಷಣ ಬಹಳ ಮಂದಿ ಮಾತಾಡ್ತಾರ, ತೆಗೆದಾಕ್ಬೇಕು, ಅದನ್ನ ವಿರೋಧಿಸ್ಬೇಕು, ಅದನ್ನ ಮಾಡ್ಬೇಕಂತ. ಸೂರ್ಯ ಚಂದ್ರ ಇರೋವರೆಗೂ ಕೂಡ ನೀವು ಆರ್ಟಿಕಲ್ ಬದಲಾವಣೆ ಮಾಡಬಹುದು ಹೊರತು ಬಾಬಾ ಸಾಹೇಬ್ ಹೆಸರನ್ನ ಸಂವಿಧಾನ ತೆಗಿಲಿಕ್ಕೆ ಯಾರ ಕಡೆ ಸಾಧ್ಯ ಇಲ್ಲ. ನಿಮ್ಮ ಮಾತಿನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದಂತ ಸಂವಿಧಾನನ ಹರಿಯಾಕೂ ಆಗಂಗಿಲ್ಲ, ಸುಡಾಕೂ ಆಗಂಗಿಲ್ಲ. ನೀವು 100 ಸಂವಿಧಾನ ಪ್ರಿಂಟ್ ಮಾಡಿದ್ದನ್ನು ಸುಡ್ಬೋದು ಅಂತ ಹೇಳಿ ನೀವು ಒಂದು ಹೇಳೋ ಒಂದು ಮೆಸೇಜ್ ಆಯ್ತು. ಸಂವಿಧಾನ ಈಗಿನ ಕಾಲಘಟ್ಟದಲ್ಲಿ ಕೆಲವು ರಾಜಕೀಯ ಶಕ್ತಿಗಳು ಅದನ್ನು ದುರ್ಬಳಕೆ ಮಾಡಕತ್ತಾವ. ದುರ್ಬಳಕೆ ಆಗ್ತಾ ಇರೋದು ಸತ್ಯ, ನಡೀತಾ ಇರೋದು ಸತ್ಯ. ಇವತ್ತು ಸಂವಿಧಾನ ನ್ಯಾಯ ಕೇಳುವತ್ನಾಗ ನಾವೆಲ್ಲ ಕೂಡ ಸ್ವಲ್ಪ ಕಮಿಟ್ಮೆಂಟ್ ಆಗ್ಬಿಡ್ತೀವಿ, ಅದ್ರ ಬಗ್ಗೆ ನಾವು ಎಲ್ಲೋ ನ್ಯಾಯ ಕೇಳೋದು ಏನೋ ಆಗ್ಬಿಡ್ತೀವಿ. ಅವೆಲ್ಲ ಆಗುದ್ ಬಿಟ್ಟಾಗ ಸಂವಿಧಾನಕ್ಕೊಂದು ಕಿಮ್ಮತ್ ಬರ್ತಿದೆ. ಸಂವಿಧಾನನ ರಾಜಕಾರಣಿಗಳು ಇವತ್ತು ದುರ್ಬಳಕೆ ಮಾಡ್ತಾ ಇರೋದು ಸತ್ಯ ಕಾಣ್ತಾ ಇದೆ. ಆದ್ರೆ ಅದನ್ನ ಪ್ರತಿಭಟಿಸುವಂತ ಶಕ್ತಿ ನಮ್ಮಲ್ಲಿ ಯಾರ ಕಡೆಗೂ ಇಲ್ಲ. ಇವತ್ತು ಜನಗಳು ಸಂವಿಧಾನನ ಪ್ರೀತಿಸೋರು, ಸಂವಿಧಾನ ಗೌರವ ಕೊಡೋರು, ಅದನ್ನ ಓದಿದಾಗ ಅದನ್ನ ಬಗ್ಗೆ ತಿಳ್ಕೊಂಡಾಗ ಎದುರಿನವ್ರು ಏನ್ ಮಾತಾಡತ್ತಾರ, ಏನ್ ಐತಿ ಅಂತ ಅರ್ಥ ಆತಂದ್ರ ಸಂವಿಧಾನ ಉಳಿತೈತಿ, ಸಂವಿಧಾನ ಬೆಳಿತೈತಿ. ಈ ಸಂವಿಧಾನದ ಇನ್ನೊಂದು ಪರಿಕಲ್ಪನೆ ಅಂದ್ರ ಸಮಾನತೆ ಐತಿ. ಸರ್ವಧರ್ಮ ಸಮಾನತೆ ಬರೇ ಕನಸಾಗೆ ಇರ್ತಿತ್ತು, ಏನ್ ನನಸಾಗು ದಿನಗಳು ಬರ್ತಾವ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನ ಕನಸು ಮನಸ್ಸು ಅಂತ ಏನಿಲ್ಲ. ಇವತ್ತು ಎಲ್ಲಾ ಕಡೆ ಹಳ್ಳಿಗಳಿಗೆ ಹೋಗ್ರಿ, ನೀವು ಹಳ್ಳಿಗಳ ಕಡೆ ಹೋದಾಗ ಇವತ್ತಿಗೂ ಕೂಡ ಟಾಯ್ಲೆಟ್ ಮಾಡಲಿಕ್ಕೆ ಜಾಗಗಳಿಲ್ಲ, ಅದ್ರ ಬಗ್ಗೆ ವಿಚಾರ ಇಲ್ಲ. ಕಟ್ಟು ಕಡೆ ವ್ಯಕ್ತಿ ಕೂಡ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಸಂವಿಧಾನ ಉಳಿಬೇಕು, ಸಂವಿಧಾನ ಬೆಳಿಬೇಕು. ಇದೇ ತರ ಸುರೇಶ್ ಗೋಕಾಕ್ ಅವರು ಸತತವಾಗಿ 24 ವರ್ಷದಿಂದ ಹೋರಾಟ ಮನೋಭಾವನೆ, ಸಂಘಟನೆ ಮನೋಭಾವನೆಯಿಂದ ಬಂದಿರಿ. 2016ರಲ್ಲಿ ನಿಮ್ಮದೇ ಆದಂತ ಸಂಘಟನೆ ಹುಟ್ಟಾಕಿದ್ರಿ. ಹುಟ್ಟಾಕಿದ ತಕ್ಷಣ ಇಲ್ಲಿವರೆಗೂ ಯಾವ್ಯಾವ ತರ ನೀವು ಸೇವೆ ಮಾಡಿರಿ? ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿಚಾರ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಆಗಿರ್ಬೋದು, ಕಟ್ಟಕಡೆಯ
ದಿನಗಳಲ್ಲಿ ಕೂಡ ಇರುವಂತ ವ್ಯಕ್ತಿಗಳಿಗೂ ಕೂಡ ನಾವು ನ್ಯಾಯ ಒದಗಿಸ್ಕೊಟ್ಟೇವೆ. ನಾವು ಕೂಡ ಎಲ್ಲಿ ಕೂಡ ಪೇಪರ್ ಮಾಧ್ಯಮ ಆಗಿರ್ಬೋದು, ವಿಡಿಯೋ ಮಾಡ್ಕೊಂಡಾಗಿರ್ಬೋದು, ಮತ್ತೊಂದು ಮಾಡ್ಕೊಂಡು ಮಾಡಿಲ್ಲ. ಆದ್ರೆ ಇವತ್ತು ಅನಿಸ್ತೈತಿ ನಾವು ಅವಾಗ ಯಾಕೆ ಮಾಡ್ಲಿಲ್ಲ ಅನಿಸ್ತೈತಿ. ಆದ್ರೆ ಇವತ್ತು ಅದನ್ನ ಮಾಡ್ಲಿಕ್ಕೂ ಕೂಡ ಇವತ್ತು ಸುರೇಶ್ ಗೋಕಾಕ್ ಅದನ್ನ ಸಂಗೊಳ್ಳಿ ರಾಯಣ್ಣನ ವಿಚಾರ 2016 ನಮ್ ತಲೆಯಾಗ ಬಂತು. ರಾಯಣ್ಣನ ಯಾಕದ್ ನೀವು ಕೇಳ್ತೀರಿ ಇವತ್ತು, ನಿಮ್ಗೆ ರಾಯಣ್ಣನ ಯಾಕೆ ಬಂತ ತಲೆಯಲ್ಲಿ ಅಂದ ತಕ್ಷಣ, ಇಡೀ ದೇಶಕ್ಕೆ ಅಣ್ಣ ಸಂಗೊಳ್ಳಿ ರಾಯಣ್ಣ. ಅಣ್ಣನ ಪಾಲನೆ ಮಾಡಿದ್ರೆ ತಪ್ಪಿಲ್ಲ, ಅಣ್ಣನ ಪಾಲನೆ ಮಾಡ್ಲೇಬೇಕು. ಅವ್ರು ಮಾಡಿರುವಂತ ಹೋರಾಟಗಳಾಗಿರ್ಬೋದು, ಕಿತ್ತೂರು ಸಂಸ್ಥಾನದ ಒಂದು ಗತ್ತು ಯಾರಾದ್ರೂ ಒಂದು ಈ ದೇಶದಲ್ಲಿ ಬೆಳೆಸ್ಯಾರ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ತಾಯಿ ಮಗ ಅಂತ ಇವತ್ತು ಎಲ್ಲರ ಕಡೆಗೆ ಮಾತಾಡ್ತಾರೆ. ಆದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅಂದ್ರೆ ತಾಯಿನೇ ಅಂತ ಭಾವಿಸ್ಕೊಂಡು ಇವತ್ತು ಕೆಲಸ ಮಾಡಿದಂತ ವ್ಯಕ್ತಿ. ಸಂಗೊಳ್ಳಿ ರಾಯಣ್ಣ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಯಾಕೆ ಎದ್ದು ನಿಲ್ತೀವಿ ಅಂದ್ರೆ ಅವರ ಆದರ್ಶ ಅಷ್ಟಿದೆ, ಅವ್ರದ್ದು ತ್ಯಾಗ ಅಷ್ಟಿದೆ. ಇವತ್ತು ಈ ಮಣ್ಣಿಗೆ, ಈ ನಾಡಿಗೆ, ಈ ದೇಶಕ್ಕೆ ಬ್ರಿಟಿಷರನ್ನ ಓಡಿಸುವಂಥದ್ದು ಅವ್ರದ್ದು ಕೂಡ ಪಾತ್ರ ದೊಡ್ಡದಿದೆ. ಯಾಕಂದ್ರೆ ಇವತ್ತು ನಾವು ಗ್ರಾಮ ಪಂಚಾಯತಿ ಸದಸ್ಯನನ್ನ ಎದುರಾಕೋಬೇಕಂದ್ರೆ ಇವತ್ತು ನಾವು ತಡಬಡಿಸ್ತೇವೆ. ಏಯಪ್ಪ ಯಾಕೆ ಬೇಕು ಬಿಡಪ್ಪ, ಅವನಿಂದ ರಾಜಕಾರಣಿಗಳು ಅದಾರ, ಅವನಿಂದ ವಿಚಾರವಂತರ ಅದಾರ, ಅವ್ನ ಬಿಡಿಸೋರು ಅದಾರ ಅಂತ. ಆದ್ರೆ ಬ್ರಿಟಿಷರ್ನ ಎದುರಾಕೊಂಡು ಇವತ್ತು ಸಂಗೊಳ್ಳಿ ರಾಯಣ್ಣ ಕೆಲಸ ಮಾಡೋಣಂದ್ರೆ ಅವ್ನ ಆದರ್ಶ ಒಪ್ಕೋದು ತಪ್ಪು ಸರಿನ ನೀವು ವಿಚಾರ ಮಾಡಿ. ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದ್ರಿ. ತದನಂತರ ನಿಮ್ಮ ಸುರೇಶ್ ಗೋಕಾಕ್ ಅನ್ನೋ ಹೆಸರಿಗಿಂತ ನಿಮ್ಮ ಅಭಿಮಾನಿಗಳು ರಾಯಣ್ಣ ಅಂತ ಕರೀತಾರ. ರಾಯಣ್ಣ ಅಂತ ನಿಮ್ಮನ್ನ ಕರೆದಾಗ ನಿಮಗ ಖುಷಿ ಆಕೇತು ಅಥವಾ ಏನ್ ಆಕೇತು? ರಾಯಣ್ಣ ಅಂದ ತಕ್ಷಣ ಯಾರು ಖುಷಿ ಆಗಂಗಿಲ್ಲ ಹೇಳ್ರಿ. ಅದ್ರ ಆ ಯಪ್ಪನ ಹೆಸರು ನನ್ ಕರೀತಾರ ಅಂದ್ರೆ ನಾ ಯಾಕೆ ಖುಷಿ ಪಡ್ಬಾರ್ದು? ಖುಷಿ ಪಡ್ಲೇಬೇಕಲ್ಲ. ಈಗ ನೀವು ಮಾಡದಂತ ಹೋರಾಟದಲ್ಲಿ ಸತತವಾಗಿ ನಿಮಗ್ ಅಡ್ಗಾಲ ಆದವ್ರು ಯಾರು? ಬಹಳ ಜನ ಇದಾರೆ, ಬಹಳ ಜನ ಇವು ನಡೆಸ್ತಾರ. ಅಡ್ಡಗಾಲ ಹಾಕೋರು ಇವತ್ತಿಲ್ಲ ಅಂತಂದ್ರೆ ಯಾರನ್ನು ಕೂಡ ಬೆಳೆಯಕ್ ಸಾಧ್ಯನೇ ಇಲ್ಲ. ಅಡ್ಡಗಾಲ ಹಾಕೋರು ಇರ್ಬೇಕು, ಅದು ಬೇರೆಯವ್ರು ಇರೋದಿಲ್ಲ. ನಮ್ಮವರೇ ಇರ್ತಾರ, ನಮ್ ಬೇಕಾದವ್ರು ಇರ್ತಾರ, ನಮ್ ಜೋಡಿ ಚಾ ಕುಡ್ದವ್ರು ಇರ್ತಾರ, ನಾಷ್ಟ ಮಾಡಿದವ್ರು ಇರ್ತಾರ. ಮಾಡ್ಲಿ, ಅವ್ರು ಏನ್ ತಿಳಿತೈತೆ ಅವ್ರು ಮಾಡ್ಲಿ. ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಒಂದು ಹೋರಾಟ ಅಂತಂದ್ಮೇಲೆ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡ್ಬೇಕಾದ್ರೆ ತಪ್ಪಪಚಾರ ಮಾಡೋರು ಬಾಳ. ನಾವೇನ್ ತಪ್ಪು ಮಾಡಿದಾಗ ತಿದ್ಕೋತೇವಿ, ತಿಳಿಸಿ ಹೇಳೋರು ಜಗ್ ಮಂದಿ ಅದಾರ. ಇವರೆಲ್ಲ ಏನು ಬಂದ ತಪ್ಪು ವಿಚಾರಗಳು, ನಾವ್ ಹಿಂಗ ಯಾರು ಏನು ಮಾಡಕ್ಕಾಗಂಗಿಲ್ಲ. ಯಾಕಂದ್ರ ಒಳ್ಳೆಯವ್ರ ಜೋಡಿ ದೇವ್ರ ಇದ್ದಾರತನ ಕಾಪಾಡ್ತಾನ ದೇವ್ರು. ಈಗ ನಿಮ್ಮ ಹೋರಾಟಗಳು 2016ರಿಂದ ಇಲ್ಲಿವರೆಗೋದು ಮತ್ತೆ ಈ ವರ್ಷನೂ ನಾಳೆ ಬರುವಂತ 25-26 ಕಾರ್ಯಕ್ರಮ ಮಾಡ್ತೀರಿ. ಈ ಕಾರ್ಯಕ್ರಮಕ್ಕ ನಿಮಗ ಹಣದ ಸಹಾಯ ಯಾರ್ಯಾರು ಮಾಡ್ತಾರೆ? ಈಗ ಹಣದ ಸಹಾಯ ವಿಚಾರ ಬಂದಾಗ ಬಾಳ ಮಂದಿ ಇದನ್ನು ಕೇಳ್ತಾರ ನನಗೆ, ಇಷ್ಟೆಲ್ಲ ಮಾಡ್ತೀರಿ ಹಣದ ಸಹಾಯ. ನಮ್ಮ ತಮ್ಮ ಇದ್ದಾನೆ ಜಗದೀಶ್ ಗೋಕಾಕ್, ನನ್ನ ಸಂಬಂಧಿಕರು ದೋಸ್ತರು ಅದಾರ. ಎಲ್ಲರೂ ಕೂಡ ನಮ್ಮ ತಮ್ಮಗ ಒಂದೇನಾದ್ರು ಈ ವಿಚಾರ ಬಂತ, ರಾಯಣ್ಣನ ವಿಚಾರ ಬಂದಾಗ ಇಂಥದೊಂದು ಫೋನ್ ಮಾಡಿ ಹೇಳ್ತೇನೆ, ತಮ್ಮ ಇದೊಂದು ಇದೆ ತೊಗೊಂಡ ತಕ್ಷಣ ಇಮಿಡಿಯೇಟ್ಲಿ ಅದಕ್ಕೆ ಕಳಿಸ್ತಾನ, ಅದಕ್ಕೆ ಸಹಾಯ ಮಾಡ್ತಾನ, ಕೆಲಸ ಮಾಡ್ತಾನ. ಅವನು ಅದನ್ನಂತೇಳಿ ನಾವು ಇದು ಸಂಘಟನೆ ವಿಚಾರದಾಗಿ ಎಲ್ಲಿ ಕೂಡ ಹಣದ ವಿಚಾರದಾಗ ನಾವು ವಿಚಾರ ಮಾಡಿಲ್ಲ. ನಮ್ಮ ತಮ್ಮ ಅನ್ನೋದೊಂದು ಗಟ್ಟಿ ಒಂದು ಧೈರ್ಯ ಐತೆ ನನಗೆ, ಅವ ಕೆಲಸ ಮಾಡ್ತಾನೆ. ಇದೇ ತರ ಕಾಲಘಟ್ಟ ಕಳ್ಕೊಂತ ಹೋದಾಗ ನಿಮ್ಮ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಸಂಘಟನೆ ರಾಜ್ಯಾದ್ಯಂತ ಯಾವ ಮಟ್ಟದಲ್ಲಿ ನೀವು ಜನರಿಗೆ ಅವೇರ್ನೆಸ್ ಅಂದ್ರೆ ಇದನ್ನ ನೀವು ಮುಟ್ಟಿಸ್ಬೇಕಂತ ಹೇಳಿ ನೀವು ವಿಚಾರ ಮಾಡ್ತೀರಿ? ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ಕನ್ನಡ ಶಾಲೆಯಲ್ಲಿ ಕಲ್ತಂಥ ಮಕ್ಕಳಿಗೆ ಇರುವಂಥ ಅಭಿಮಾನ ಇಂಗ್ಲಿಷ್ ಮಾಧ್ಯಮದಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಎಷ್ಟೆಷ್ಟೋ ನಶಿಸಿ ಹೋಗ್ಯಾವ. ಇವತ್ತು ನಾವೇನು ಕೂಡ ಮಾಡಲಾರಂತ ಪರಿಸ್ಥಿತಿ ಕೂಡ ಇದ್ದೇವೆ. ಆದ್ರೆ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟ, ಕನ್ನಡ ಶಾಲೆ ಇನ್ನೂ ಹೆಚ್ಚು ಉಳಿಸಿ, ಇನ್ನೂ ನಮ್ಮ ನಾಡಿನ ಸೇವಕರನ್ನ, ನಮ್ಮ ನಾಡಿನ ಪ್ರೇಮಿಗಳನ್ನ ಬೆಳೆಸೋದು ಎಲ್ಲೇ ಇತ್ತಂದ್ರೆ ಅದು ಕನ್ನಡ ಶಾಲೆಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಸಾಧ್ಯ. ನೀವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂತ ಇಷ್ಟೆಲ್ಲ ಬಂದಿರಿ. ರಾಜಕೀಯವಾಗಿ ನೀವು ಸಕ್ರಿಯವಾಗಿ ರಾಜಕೀಯದಲ್ಲಿ ಬಂದ್ರೆ ನೀವು ಯಾವ್ಯಾವ ಬದಲಾವಣೆಯನ್ನ ಮತ್ತೆ ಯಾವ್ಯಾವ ಸಮಸ್ಯೆಗಳ ಬಗ್ಗೆ ಫಸ್ಟ್ ಕೆಲಸ ಮಾಡ್ಬೇಕಂತ? ಇವತ್ತು ನಮ್ಮ ಜನಗಳು, ಇವತ್ತು ಸ್ಲಮ್ಲಿರುವಂಥ ನನ್ನ ಸೋದರಿಯರು, ಬಡ ಜನರು ಇವತ್ತು ಹೆಲ್ತ್ ಬಗ್ಗೆ ಭಾಳ ಅವ್ರಿಗೆ ತೊಂದರೆ ಐತೆ. ಮತ್ತು ಸ್ಕೂಲ್ ಫೀಸು, ಸ್ಕೂಲ್ ಕಟ್ಟುವಂಥ ರೊಕ್ಕ ಭಾಳ ತೊಂದರೆಗಳಿದ್ದಾವೆ. ಹಾಗಾಗಿ ಅವ್ರಿಗೆ ನಾನು ಏನಾದರೂ ಫ್ರೀ ಮಾಡುವಂಥ ಶಕ್ತಿ ನನ್ನಲ್ಲಿ ಬಂದರೆ, ಅಧಿಕಾರದ ಶಕ್ತಿ ಬಂದರೆ ಸಂವಿಧಾನದಾಗ ಐತದ ಫ್ರೀ ಇರ್ಬೇಕಂತೇಳಿ. ಇವತ್ತು ಎಲ್ಲ ಮಾರ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಅಂದ್ರೆ ಇವತ್ತು ಚಲೋ ಅಂತ ಕಲಿಯುವಂಥ ಯುವಕರನ್ನ
ಮಾರ್ಕೊಳ್ಳೋದು, ಅವ್ರದ್ದು ಡೊನೇಷನ್ ಮಾಡ್ಕೊಳ್ಳುವಂತದ್ದು ಕೂಡ ಇದೆ. ಹಾಗಾಗಿ ನಾನು ಫ್ರೀ ಮಾಡುವಂತ ಕೆಲಸ ಮಾಡ್ತೀನಿ. ಮತ್ತು ಬಡ ಜನಗಳಿಗೆ ಏನೇನು ಸಹಾಯ ಬೇಕೋ ನನ್ನ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಮಾಡೇ ಮಾಡ್ತೇನೆ. ನೀವು ಈ ಸಂಗೊಳ್ಳಿ ರಾಯಣ್ಣನ ಹೋರಾಟ ಮಾಡ್ತಾ ಮಾಡ್ತಾ ಬಂದಿರಲ್ಲ, ಪ್ರತಿ ವರ್ಷ ಯಾವ್ಯಾವ ದಿನ ನೀವು ಎಷ್ಟು ವರ್ಷದಲ್ಲಿ ಎಷ್ಟು ಕಾರ್ಯಕ್ರಮಗಳು ಕೊಡ್ತೀರಿ? ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನ ಬಳಗದಿಂದ ಆಗಸ್ಟ್ 15, ಜನವರಿ 26 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪಂಜಿನ ಮೆರವಣಿಗೆ ಆಗಿರ್ಬೋದು, ಆಗಸ್ಟ್ 15 ದುರ್ಗಬ ಸರ್ಕಲ್ದ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀವಿ. ಈ ವರ್ಷನೂ ಮಾಡ್ತೀವಿ. ಅಂದ್ರೆ ರಾತ್ರಿನ ಯಾಕೆ ಮಾಡೋದು ಅಂತಂದ್ರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಹುಟ್ಟಿದ ಹಬ್ಬ ಆಗಿರ್ಬೋದು, ಹುತಾತ್ಮ ದಿನ ಆಗಿರ್ಬೋದು ಅಂತಂದ್ರೆ, ಬೆಳಿಗ್ಗೆ ಅಂದ ತಕ್ಷಣ ಬೇರೆ ಬೇರೆ ಜಿಲ್ಲಾದಾಗ ಬೇರೆ ಬೇರೆ ತಾಲೂಕದಾಗ ಎಲ್ಲರೂ ಮಾಡ್ತಿರ್ತಾರ. ರಾತ್ರಿನ ಬಂದು ನಮ್ಮೆಲ್ಲ ಅಭಿಮಾನಿ ಬಳಗದ ಸದಸ್ಯರಾಗಿರ್ಬೋದು, ಅಣ್ಣ ತಮ್ಮದರಾಗಿರ್ಬೋದು, ರಾತ್ರಿ ಬಂದು ಅದ್ರ ಜೋಡಿ ನಮ್ಮ ಕಾರ್ಯಕ್ರಮದ ಭಾಗಿಯಾಗಿ ಹುಟ್ಟಿದ ಹಬ್ಬ ರಾಯಣ್ಣನ ಬಲಿದಾನ ದಿನ ಭಾಳ ಅದ್ದೂರಿಯಾಗಿ ಮಾಡಿ, ರಾತ್ರಿ ಹೋಗಿ ಬೆಳಿಗ್ಗೆ ಸಂಗೊಳ್ಳಿ ರಾಯಣ್ಣಂದ ಎಲ್ಲ ಕಡೆಗೆ ಅವ್ರವ್ರ ತಾಲೂಕು ಕಚೇರಿ ಆಗಿರ್ಬೋದು, ಶಾಲೆ ಕನ್ನಡ ಶಾಲೆ ಆಗಿರ್ಬೋದು, ಅವ್ರ ಮನೆಯಲ್ಲಿ ಆಗಿರ್ಬೋದು, ರಾಯಣ್ಣನ ಫೋಟೋ ಇಟ್ಟು ಪೂಜೆ ಮಾಡಿ, ರಾಯಣ್ಣ ಇಂಥ ನಿನ್ನಂಥ ಮಗನ್ನೇ ನಮಗೆ ಕೊಡು, ನಮ್ದು ಏನೇ ಕಷ್ಟ ಇದ್ರೂ ಕೂಡ ಪಾರು ಮಾಡುವಂಥ ಶಕ್ತಿ ಕೊಡು ಅಂತೇಳಿ ರಾಯಣ್ಣ ಫೋಟೋ ಇಟ್ಟು ಪೂಜೆ ಮಾಡುವಂಥದ್ದು ಇವತ್ತು ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕಾರ್ಯಕ್ರಮ ಬರ್ತಾರೆ, ಬೆಳಗ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಈ ಆಗಸ್ಟ್ 15ಕ್ಕೆ ರಾಯಣ್ಣವರ ಜನ್ಮದಿನೋತ್ಸವ ಆಗಲಿ, ಜನವರಿ 26 ಅಂದರೆ 25 ರಾತ್ರಿ ನೀವು ಪಂಜಿನ ಮೆರವಣಿಗೆ ಅವೆಲ್ಲ ಮಾಡ್ತೀರಿ. ಈ ಆಗಸ್ಟ್ 15ಕ್ಕೆ ನೀವು ಮಾಡಿದಾಗ ಏನು ಸ್ವೀಟ್ ಹಂಚೋದಾಗ್ಲಿ ಏನಾದರೂ ವಿಶೇಷತೆ ಮಾಡ್ತೀರಾ? ಆಗಸ್ಟ್ 15ಕ್ಕೆ ಎಲ್ಲರಿಗೂ ಬಂದಂಥ ವ್ಯಕ್ತಿಗಳಿಗೆ ಪ್ರಸಾದ ಅಂತ ಮಾಡಿರ್ಸಿರ್ತೀವಿ. 26 ಪ್ರಸಾದ ಮಾಡಿಸ್ತೀವಿ, ಆಗಸ್ಟ್ 15ಕ್ಕೂ ಪ್ರಸಾದ ಮಾಡಿಸಿರ್ತೀವಿ. ಬಂದವ್ರು ಯಾರು ಕೂಡ ಉಪವಾಸ ಹೋಗ್ಲಾರ್ದಂಗೆ ಪ್ರಸಾದ ಮಾಡಿಟ್ಟಿರ್ತೀವಿ. ನೀವು ಈಗ ಏನು ರಾತ್ರಿ ಕಾರ್ಯಕ್ರಮ ಮಾಡ್ತಿರಲ್ಲ, ರಾತ್ರಿ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ಆಲ್ ಜನ ಸೇರೋ ಸಂಭವ ಕಡಿಮೆ ಅಂತಾರ. ನೀವು ಎಷ್ಟು ಜನ ಸೇರಿಸ್ಕೊಂಡು ಕಾರ್ಯಕ್ರಮಗಳು ಮಾಡ್ತೀರಿ? ನಾವು ಪ್ರತಿ ವರ್ಷ ನನ್ನೆಲ್ಲ ಅಭಿಮಾನ ಬಳಗ ಸದಸ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬರೀ ನಾವು ಒಂದು ಪೋಸ್ಟ್ ಮಾಡಿದಾಗ ಯಾರನ್ನು ಕೂಡ ಕರೆದು ಫೋನ್ ಹಚ್ಚಿ ಗಾಡಿ ಬಾಡಿಗೆ ಕೊಟ್ಟು ಊಟ ಕೊಡ್ತೀನಿ, ನಾಷ್ಟ ಕೊಡ್ತೀನಿ ಯಾರು ಕೂಡ ಕರೆದಿಲ್ಲ. ಕರೆಯುವಂಥದ್ದು ನಮಗೇನು ಬಂದಿಲ್ಲ. ಬರೀ ಪೋಸ್ಟ್ ಮಾಡಿದ್ರೆ ಸಾಕು. ರಾತ್ರಿ ಬಂದು 11 ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮುಂದೆ 500-600 ಜನ ಬಂದಂತೂ ನಿಂತಿರೋದು ಸತ್ಯ. ಅಂದ್ರೆ 500-600 ಜನಕ್ಕೂ ನೀವು ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಏನು ಫೋನ್ ಹಚ್ಚಂಗಿಲ್ಲ, ಯಾರಿಗೂ ಆದ್ರೂ ಬರ್ತಾರ. ಅಂದ್ರೆ ಅವ್ರಿಗೆ ಅಭಿಮಾನ ಚೆನ್ನಾಗೈತಿ. ಈಗ ಇನ್ನೂ ಅಷ್ಟು ನೀವು ಏನು ಗ್ರಾಮೀಣ ಭಾಗದಲ್ಲಾಗ್ಲಿ ಸಿಟಿ ಭಾಗದಲ್ಲಾಗ್ಲಿ ರಾಯಣ್ಣನ ಬಗ್ಗೆ ವಿಶೇಷತೆ ಹೇಳ್ತಾ ಇನ್ನೂ ನೀವು ಜಾಗೃತಿ ಮೂಡಿಸುವ ಅವಶ್ಯಕತೆ ಇನ್ನೂ ಐತಿ ಜನಕ್ಕಂತ ನನ್ನ ಅಭಿಪ್ರಾಯ. ನಮ್ಮ ಜನಕ್ಕೆ ಇನ್ನು ಸಂವಿಧಾನದ ಬಗ್ಗೆನೇ ಅರ್ಥ ಆಗಿಲ್ಲ. ಇನ್ನು ಕ್ರಾಂತಿವೀರ ಸಂಗೊಳ್ಳಿ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಸಿಂಧೂರ ಲಕ್ಷ್ಮಣನ ಬಗ್ಗೆ ಅರ್ಥ ಆಗ್ಬೇಕಂದ್ರೆ ಇನ್ನು ನಾವು ಜಾಗೃತಿ ಮೂಡಿಸದೇ ಇದ್ರೆ ಏನೂ ಅರ್ಥ ಆಗೋದಿಲ್ಲ ಅಂತ ನನ್ನ ಭಾವನೆ. ಈಗ ಜಾಗೃತಿ ಮೂಡಿಸ್ಲಿಕ್ಕೆ ನೀವು ಯಾವ್ಯಾವ ತರ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ಬೇಕಂತ ವಿಚಾರ ಇಟ್ಟಿರಿ? ಈಗ ನೋಡ್ರಿ, ನಾವು ಪ್ರತಿ ಕುಟುಂಬಕ್ಕೆ ಒಂದು ಕಾರ್ಯಕ್ರಮ ಇದ್ರ ಭಗವದ್ಗೀತೆ ಅನಿಸ್ತೇವೆ. ಮತ್ತು ನಾವು ಕುರಾನ್ಗೆ ಮುಸ್ಲಿಮ್ ಮಸೀದಿ ಕುರಾನ ಕೊಡ್ತೀವಿ. ಕ್ರೈಸ್ತರ ಕಾರ್ಯಕ್ರಮಕ್ಕೆ ಹೋದ್ರೆ ಬೈಬಲ್ ಕೊಡ್ತೀವಿ. ಅವ್ರಿಗೆ ಹೇಳೋದೆಲ್ಲ ಒಂದೇ, ನಾವು ಜಾತಿ ಹುಡುಕ್ಬೇಡ್ರಿ, ಮನುಷ್ಯತ್ವ ಹುಡುಕ್ರಿ. ಇದು ಓದಿ ನಾವು ಜಾತಿ ಹುಡುಕೊಂಡು ಹೊಂಟ್ರ ಇವತ್ತು ಬಸವಣ್ಣರ ಕನಸಿನ ಸರ್ವ ಜನರು ಕೂಡ ಒಗ್ಗಟ್ಟಾಗಿ ಬದುಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಸಮಾನತೆ. ಪ್ರತಿಯೊಬ್ಬ ನಮ್ಮ ದೈವ ಪುರುಷರಾಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಎಲ್ಲರೂ ಕೂಡ ಸಮಾನತೆ ಒಂದು ದೊಡ್ಡ ಕನಸು. ಅದನ್ನು ಓದ್ರಿ ಅಂತ ಹೇಳ್ತೀನಿ ನಾನು. ಆ ಜನ ನೀವು ಕೊಟ್ಟಂತ ಪುಸ್ತಕನ ಓದ್ತಾರಂತ ಏನ್ರ ನಿಮಗೆ ಬಿಲೀವ್ ಐತಿ? ಅಲ್ರಿ, ಮತ್ತೆ ಅದು ಧರ್ಮ ಓದಿಲ್ಲ ಅಂದ್ರೆ ಮತ್ತೆ ಅವರೆಲ್ಲ ಧರ್ಮ ಇಟ್ಕೊಂಡೇನು ಉಪಯೋಗ? ಮತ್ತೆ ಧರ್ಮ ಓದುವಂತ ಜನ ಯಾಕೆ ಕೋಮುಗಲಭೆ ಮಾಡಿಸ್ತಾರೆ? ಇವತ್ತು ಯಾರೋ ಮಾಡೋ ತಪ್ಪಿಗೆ ನಾವೆಲ್ಲ ಕೂಡ ಹೊಣೆ ಆಗೋದಾಗೈತಿ. ಇವತ್ತು ಎಲ್ಲೋ ಯಾವುದೋ ನಮ್ಮ ಬೇರೆ ದೇಶದಲ್ಲಿ ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡಿದಾಗ ನಾವು ಹೆಚ್ಚು ಕಮ್ಮಿ ದಬ್ಬಾಳಿಕೆ ಮಾಡಲೇಬೇಕು. ನಮ್ಮ ದೇಶ ಉಳಿಸ್ಕೋಬೇಕಾದ್ರೆ ದಬ್ಬಾಳಿಕೆ ಮಾಡದೇ ಇದ್ರೆ ನಮ್ಮ ದಬ್ಬಾಳಿಕೆ ಜಾಸ್ತಿ, ನಮ್ಮ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಇವತ್ತು ಬೇರೆ ಬೇರೆ ದೇಶದವ್ರು ಬಂದು ಇಲ್ಲಿ ಕುಂತ್ಕೊಂಡು ಬದುಕಿ ಬಾಳಿ ಬೇರೆ ದೇಶಕ್ಕೆ ಜೈಕಾರ ಹಾಕುವಂತ ಸಂದರ್ಭವನ್ನು ನಾವು ಟಿವಿ ಮಾಧ್ಯಮದಾಗಿರ್ಬೋದು, ಪೇಪರ್ ಮಾಧ್ಯಮ ನೋಡ್ತಾ ಇರ್ತೀವಿ. ಅಂಥವ್ರ ವಿರುದ್ಧ ನಾವು ಕೆಲಸ ಮಾಡ್ಬೇಕಂದ್ರೆ ಇದು ಓದೋದ್ರ ಜೊತೆಗೆ ನಮ್ಮ ದೇಶನೂ ಕೂಡ ಕಾಪಾಡ್ಕೋಬೇಕು. ದೇಶಕ್ಕೆ ಏನಾದರೂ ತೊಂದರೆ ಆದಾಗ ನಾವು ಕಿತ್ತಾಡೋಕ್ಕಿಂತ ನಾವು ನಮ್ಮ ಬಗ್ಗೆ ದೇಶದ ಜಾತಿ ವಿಷಯ ಬುಜ್ಜೋದಕ್ಕಿಂತ ನಮ್ಮ ದೇಶ ಕಾಪಾಡ್ಕೋಬೇಕು ಅನ್ನೋದು ಒಂದು ಬುಕ್ ಕೊಡುವ ಸಂದೇಶ.
ಈಗ ನೀವು ಹೇಳಿದ್ರಿ ಇದೇ ಮಾತೊಳಗ ನಮ್ಮ ದೇಶದ ವಿರುದ್ಧ ಕೂಗುತ್ತಾರಂದಾಗ ನೀವು ಕೂಗಿದಾಗ ಸಂಗೊಳ್ಳಿ ರಾಯಣ್ಣ ಆಗಿ ಅವ್ರ ಜೊತೆ ಹೋರಾಟ ಮಾಡ್ತಿರೋ ಅಥವಾ ಒಂದು ಸಂವಿಧಾನ ಅಡಿಯೊಳಗೆ ಕೆಲಸ ಮಾಡ್ತೀರೋ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಾಗ ಕೆಲಸ ಮಾಡ್ತೀವಿ. ಈಗ ನೀವು ಹೋರಾಟ ಮಾಡೋ ಮುಂದು ಆ ನಿಮ್ಮನ್ನ ತಪ್ಪು ದಾರಿಗೆ ಒಯ್ಯುವಂತ ಕೆಲಸಗಳಾದಾಗ ನಿಮ್ಮದ ಯಾವ ಹೆಜ್ಜೆನ ನೀವು ಮುಂದಿಡ್ತೀರಿ? ನನ್ನ ತಪ್ಪು ದಾರಿ ನನಗೆ ಒಯ್ಬೇಕಂತಂದ್ರ ನಾ ತಪ್ಪ ಮಾಡ್ಬೇಕು ಮೊದಲ. ನಾ ತಪ್ಪ ಮಾಡಂಗಂದ್ರೆ ಬೇಕಾದ್ರೂ ತಪ್ಪು ದಾರಿಗೆ ಹೋದ್ರು ಕೂಡ ನಾ ತಪ್ಪು ಮಾಡ್ಲಾರ್ದಂಗ ಬದುಕ್ತೀನಿ, ತಪ್ಪು ಮಾಡ್ಲಾರ್ದಂಗ ಸಂಘಟನೆ ಮಾಡ್ತೀನಿ, ತಪ್ಪು ಮಾಡ್ಲಾರ್ದಂಗ ಜನಗಳ ಜೊತೆ ಪ್ರೀತಿಯಾಗಿರ್ತೀನಿ. ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆ ನೀವು ಈಗೇನು ನೀವು ರಾಜಕೀಯವಾಗಿ ಮಾತ್ರ ಬಳಸ್ಕೊಳತ್ತಿರೋ ಅಥವಾ ನಿಮ್ಮ ಉಸಿರಿರುವವರೆಗೂ ಮಾತ್ರ ಬಳಸ್ತೀರಿ? ಅಲ್ರಿ, ರಾಜಕೀಯ ವಿಚಾರನ ಬೇರೆ, ಪಕ್ಷದ ವಿಚಾರನ ಬೇರೆ, ಸಂಘಟನೆಯ ಸಂಗೊಳ್ಳಿ ರಾಯಣ್ಣ ವಿಚಾರನ ಬೇರೆ. ಸಂಗೊಳ್ಳಿ ರಾಯಣ್ಣ ವಿಚಾರಕ್ಕೆ ಬಂದಾಗ ನಾ ಯಾವ್ದಾದ್ರು ಪಕ್ಷಕ್ಕೆ ಸೀಮಿತ ಆಗಿ ಹೊಂಟಾಗ ಅದನ್ನು ಬಿಟ್ಟು ಬಾ ಅಂದ್ರೆ ಮೊದಲು ಸಂಗೊಳ್ಳಿ ರಾಯಣ್ಣ, ಆಮೇಲೆ ಪಕ್ಷ. ಅಂದ್ರೆ ನಿಮ್ಮ ದೃಷ್ಟಿಯಿಂದ ಈಗ ಪಕ್ಷದಾಗ ಬರೋ ಮುಂದೆ ನೀವು ಸಂಗೊಳ್ಳಿ ರಾಯಣ್ಣನ ಸಂಘಟನೆ ಹೋರಾಟ ಮಾಡಬಾರ್ದು ಇನ್ಮೇಲೆ ಅಂತಂದ್ರೆ ನೀವು ಆ ಪಕ್ಷಕ್ಕೆ ಹೋಗಂಗಿಲ್ಲ? ಹೋಗುದಿಲ್ಲ. ಮತ್ತು ನೀವು ಯಾವ ನಿಮ್ಮದೇ ಆದಂತ ಏನಾದರೂ ಒಂದು ಪಕ್ಷ ಬರುವಂತ ಏನಾದರೂ ಸಂಭವ ಇದೆಯಾ ಮುಂದೆ? ಪಕ್ಷ ಕಟ್ಟುವಂಥ ಸಾಮರ್ಥ್ಯ ದೇವರನ್ನ ಕೊಟ್ಟರೆ ಕಟ್ಟೆ ಕಟ್ತೀನಿ. ಪಕ್ಷಕ್ಕೆ ನನ್ನ ಜನಗಳ ತಗೊಂಡು ನಾನು ನನ್ನ ರಾಜ್ಯನ ಉಳಿಸುವಂಥ ಕೆಲಸ ಮಾಡ್ತೀನಿ. ಇವತ್ತು ಎಷ್ಟೋ ಪಕ್ಷಗಳು ಹುಟ್ಟಾತಾವ, ಪಕ್ಷಗಳು ಬೆಳೆಯಾಕತ್ತಾವ. ಅಂಥವ್ರು ಏನಾದರೂ ನಿಮ್ಮ ಕೆಲಸ ಕರೆಕ್ಟ್ ಇದೆ, ನೀವು ಸಂಗೊಳ್ಳಿ ರಾಯಣ್ಣ ವಿಚಾರ ಇಟ್ಕೊಂಡು, ಬಸವಣ್ಣ ಇಟ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಇಟ್ಕೊಂಡು ನೀವೇನಾದ್ರು ಕೆಲಸ ಮಾಡೋಂಗಾದ್ರೆ ನಮ್ಮ ಕಡೆ ಕೆಲಸ ಮಾಡ್ರಿ ಅಂದ್ರೆ ನಾನು ಕೆಲಸ ಮಾಡೋಕ್ಕೆ ಸಿದ್ಧ. ಮತ್ತು ಸಂಗೊಳ್ಳಿ ರಾಯಣ್ಣ ವಿಚಾರ ನೀವು ಬಿಟ್ಟು ಬರ್ರಿ, ಬಸವಣ್ಣ ವಿಚಾರ ಬಿಟ್ಟು ಬರ್ರಿ, ಬಾಬಾ ಸಾಹೇಬ್ ವಿಚಾರ ಬಿಟ್ಟು ಬರ್ರಿ ಅಂದ್ರೆ ಅವ್ರನ್ನ ಬಿಡ್ತೇವೆ ಹೊರತು ನಾವು ನಮ್ಮ ತತ್ವ ಸಿದ್ಧಾಂತ ಬಿಡೋದಿಲ್ಲ. ನೀವು ಇಲ್ಲಿವರೆಗೂ ರಾಯಣ್ಣನ ಸೇವೆ ಪ್ರೀತಿಯಿಂದ ಮಮತೆಯಿಂದ ಮಾಡ್ಕೊಂಡ್ ಬಂದಿರಿ. ಇದೇ ತರ ನೀವು ಏನೀಗ ನಿಮ್ಮ ಅಭಿಮಾನಿಗಳದಾರಲ್ಲ ಇದೇ ತರಾನ ಅವರು ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಿ ನೀವೇನಾದ್ರು ಕನಸು ಕಟ್ಟಿರಿ? ನನ್ನ ಸಂಘಟನೆ ಇರುವಂಥ ಸ್ನೇಹಿತರು ಎಲ್ಲೆಲ್ಲಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡತ್ತಾರೆ. ಉಡುಪಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲೆಲ್ಲಂತ ಕಡೆಯಿಂದ ಕೆಲಸ ತೊಗೊಳಕತ್ತಾರಲ್ಲ ಅವರೆಲ್ಲರೂ ಕೂಡ ನಿಷ್ಠೆಯಿಂದ ಕೆಲಸ ಮಾಡತ್ತಾರ. ಸಂಗೊಳ್ಳಿ ರಾಯಣ್ಣ ಸಂಬಂಧ ಕೆಲಸ ಮಾಡತ್ತಾರ, ಈ ದೇಶದ ಸಲುವಾಗಿ ಕೆಲಸ ಮಾಡತ್ತಾರ. ಮತ್ತು ಅವ್ರು ಯಾರು ಕೂಡ ನಾವೆಲ್ಲ ಕೂಡ ಒಂದೇ ಜಾತಿ ಇರಲ್ಲ, ಎಲ್ಲರೂ ಬೇರೆ ಬೇರೆ ಜಾತಿಯವರ. ಆ ಸಂಗೊಳ್ಳಿ ರಾಯಣ್ಣ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಕನ್ನಡಿಗರು, ದೇಶ ಪ್ರೇಮಿಗಳನ್ನು ತೋರ್ಸಕ್ಕೆ ನಮ್ಗೊಂದು ಶಕ್ತಿ ಐತಂದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಸಂಘಟನೆ, ಅದ್ರ ತಾಕತ್ತು. ಈ ಸಂಘಟನೆ ಒಳಗ ನೀವು ಜಾತಿ ಬೇರೆ ಬೇರೆ ಇದ್ರು ನೀವೇನು ರಾಯಣ್ಣನ ವಿಷಯ ಬಂದಾಗ ನೀವೆಲ್ಲ ಒಂದೇ ಅಭಿಪ್ರಾಯ, ಒಂದೇ ಐಡಿಯಾಲಜಿ ಮೇಲೆ ಹೋಗ್ತೀರಿ. ಈ ಏನು ನಿಮ್ಮ ಬೇರೆ ಬೇರೆ ಜಿಲ್ಲೆ ಒಳಗ ಜವಾಬ್ದಾರಿ ತಗೊಂಡು ನಡ್ಸಾತಾರಲ್ಲ, ಸುರೇಶ್ ಗೋಕಾಕ್ ಅವರು ಇದಕ್ಕೆ ಸಂಸ್ಥಾಪಕ ಅಧ್ಯಕ್ಷರದಾರಂತ ನಡ್ಸಾತಾರೋ ಇಲ್ಲ ರಾಯಣ್ಣನ ಅಭಿಪ್ರಾಯಗಳು ನಮಗೆ ಹೋರಾಟದ ಮನೋಭಾವನೆ ಐತಂತ ಹೇಳಿ ನಡ್ಸಾತಾರ? ಸಂಗೊಳ್ಳಿ ರಾಯಣ್ಣ ಅಭಿಮಾನ ಬಳಗದ ಸಂಘಟನೆ ಸುರೇಶ್ ಗೋಕಾಕ್ ಅದಾನೋ ಇಲ್ಲೋ ಅಂತೇಳಿ ನೀವು ಕೇಳೋ ಪ್ರಶ್ನೆ ಏನಂದ್ರೆ, ಹಿರಿಯ ಕಲಿಸಿದ ಪಾಠನ ಮಕ್ಕಳಿಗೆ ಕಲಿಸಿದಾಗ ಕಲಿಲ್ಲ ಅಂತಂದ್ರೆ ಇದೇ ಬೇಕು ಬೇಡ ಅಂತ ಕೇಳ್ದಂಗ ಆತ. ನನ್ನ ಅಣ್ತಂಬದ್ರು ಇವತ್ತು ಎಲ್ಲಾರು ಕೂಡ ಸುರೇಶ್ ಗೋಕಾಕ್ ಅದನ್ನ, ಸಂಗೊಳ್ಳಿ ರಾಯಣ್ಣ ಸಂಬಂಧ ಅದನ್ನ, ಏನೇ ಆದ್ರೂ ಬರ್ತಾನ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡತ್ತಾರ. ನೋಡಿದ್ರಲ್ಲ ಜನರೇ, ಸುರೇಶ್ ಗೋಕಾಕ್ ಅಂತಂದ್ರೆ ಒಂದು ರಾಯಣ್ಣ, ಅದೊಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದೆ. ಆ ಕಾಲದಲ್ಲಿ ಸಂಗೊಳ್ಳಿ ರಾಯಣ್ಣ, ಈ ಕಾಲದಲ್ಲಿ ಸುರೇಶ್ ಗೋಕಾಕ್ ಅನ್ನೋ ಒಂದು ಸ್ಲೋಗನ್ ನಡೀತಾ ಇದೆ. ಜನರು ಇದೇ ತರ ಹೋರಾಟದ ಮನೋಭಾವನೆಯಿಂದ ಪ್ರತಿ ವರ್ಷ ಜನರು ಹೋರಾಟದ ಸಂಬಂಧ ನಮ್ಮ ಮಹಾಪುರುಷರು ಯಾರ್ಯಾರು ತ್ಯಾಗ ಸಮರ್ಪಣೆಯಿಂದ ದೇಶಕ್ಕಾಗಿ ತಮ್ಮ ಜೀವನಾನ ಮುಡುಪಿಟ್ಟಾರಲ್ಲ ಅವರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ತಿಳ್ಕೊಂಡು ನಿಮ್ಮಲ್ಲಿ ಎಷ್ಟು ಸಾಧ್ಯಕೈತಿ ಅಷ್ಟು ತ್ಯಾಗ ಸಮರ್ಪಣೆಯಿಂದ ಸಮಾಜಕ್ಕಾಗಿ ನಿಮ್ಮ ಎಷ್ಟು ಟೈಮ್ ಆಕೈತಿ ಸಮಯನ ಅಷ್ಟು ಕೊಡ್ರಿ. ಇವಾಗ ನೋಡಿದ್ರಿ 24 ವರ್ಷದಿಂದ ಕನ್ನಡ ರಕ್ಷಣಾ ವೇದಿಕೆ ಆಯಿತು, ಕನ್ನಡಿಗರಿಗೋಸ್ಕರ ಆಯಿತು, ಇಲ್ಲಿ ಯಾರೋ ಒಂದು ಸಮಸ್ಯೆ ಇಲ್ಲದಾರಂದ್ರೆ ಅವ್ರಿಗೋಸ್ಕರ ಆಯಿತು, 2016ರಿಂದ ರಾಯಣ್ಣನಿಗೋಸ್ಕರ ಆಯಿತು, ಹೋರಾಟ ಮಾಡ್ಕೊಂತ ಬಂದಾರ. ಇವರು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ಮಾಡಕತ್ತಾರ ಅಂದ್ರ ಇವರಲ್ಲಿ ಹೋರಾಟ ಮನೋಭಾವನೆ ಇದೆ. ಆ ಹೋರಾಟ ಮನೋಭಾವನೆ ನಿಮ್ಮಲ್ಲಿ ಬರಲಿ ಅನ್ನೋದು ಇವರ ಅಭಿಪ್ರಾಯ. ನಾವು ಇಂಥ ಮಹಾಪುರುಷರ ಏನು ಹೋರಾಟನ ತಗೊಂಡು ಹೋಗ್ತಾ ಇದಾರಲ್ಲ ಇವರು ಸಂದರ್ಶನ ಮಾಡೋ ಉದ್ದೇಶ ಇಷ್ಟೇ. ನಿಮ್ಮಲ್ಲೂ ಈ ಅಭಿಪ್ರಾಯ, ಈ ಅವೇರ್ನೆಸ್ ಬರಲಿ ಅನ್ನೋದಿಷ್ಟೇ. ನಮ್ಮ ಜೊತೆ ಇಲ್ಲಿವರೆಗೂ ಮಾತಾಡದಂತ
ಸುರೇಶ್ ಕೃಷ್ಣ ಗೋಕಾಕ್ ಅವರಿಗೆ ನಮ್ಮ ಕನ್ನಡ ಜನಶ್ರೀಯಿಂದ ನಮ್ಮ ಕನ್ನಡ ಜನಶ್ರೀಗೆ ಸಮಯ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದ. ನಮಸ್ಕಾರ.